ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮಗೆ ಫ್ಯಾಮಿಲಿ ಫಸ್ಟು, ಜನ ಉದ್ಧಾರ ಆಗಬೇಕು ಅನ್ನೋ ನಿಮ್ಮ ಮನಸ್ಸಲ್ಲಿಲ್ಲ ಅಂತ ಕಾಂಗ್ರೆಸ್ಸಿಗರನ್ನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಹೊಗಳಿದ್ದಾರೆ. ಇದು ಒಂದು ಭಾಗ. ಇನ್ನು ರಾಜ್ಯ ಬಿಜೆಪಿಯ ಮನೆಯೊಂದು ನೂರಾರು ಬಾಗಿಲು ಎಪಿಸೋಡ್ ಮುಂದುವರಿತಾ ಇದೆ. ಇನ್ನು ಯತ್ನಾಳ್ ಬಣದ ವಿರುದ್ಧ ಏನು ವಿಜೇಂದ್ರ ಬಣದಿಂದ ಒಬ್ಬೊಬ್ಬರಾಗೆ ಮಾತಾಡೋಕ್ಕೆ ಶುರುವಾಗಿದ್ದಾರೆ. ಇವೆಲ್ಲ ಸರಿ ಇಲ್ಲ, ಹಿಂಗಾದ್ರೆ ಹಂಗೆ, ಹಂಗಾದ್ರೆ ಹಿಂಗೆ ಅಂತ. ಅಂದರೆ ಎರಡೂ ಕಡೆ ಸಮಬಲ ಸಾಧಿಸೋಕೆ ಈಗ ಹೊರಟಿದ್ದಾರೆ. ಮತ್ತೊಂದು ಕಡೆ ಎರಡನೇ ಏರ್ಪೋರ್ಟ್ ಎಲ್ಲಿ ಏನು ಅನ್ನೋ ಪ್ರಶ್ನೆಗಳು ಜನಗಳನ್ನ ಕಾಡ್ತಿದೆ. ಯಾಕಂದರೆ ಅಲ್ಲಿ ಎಕರೆ 2 ಕೋಟಿ ಇದ್ದರೆ 4 ಕೋಟಿ ಆಗುತ್ತೆ. ಈಗ ಅದು ಬಿಡದಿ ಆರೋಹಳ್ಳಿ ಹತ್ರ ಬರುತ್ತಾ ಏರ್ಪೋರ್ಟು, ಕುಣಿಗಲ್ ಹತ್ರ ಬರುತ್ತಾ, ಅಥವಾ 150 ಕಿಲೋಮೀಟ್ರು ಬೆಂಗಳೂರು ಏರ್ಪೋರ್ಟಿಂದನೇ ದೂರ ಮಾಡಬೇಕು ಅಂತಂದರೆ ಅದು ಶಿರಾ ಹಿರಿಯೂರು ಮಧ್ಯ ಬರುತ್ತಾ ಅನ್ನೋ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಒಂದಷ್ಟು ಮಾತನ್ನು ಆಡಿದ್ದಾರೆ. ಸೊ ಇದೆಲ್ಲ ಸುದ್ದಿಗಳು ಇವತ್ತಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟಲ್ಲಿದೆ. ಮೊದಲನೇದಾಗಿ ನಾನು ಸಂಸತ್ತಿಂದ ಇವತ್ತು ಸುದ್ದಿ ಶುರು ಮಾಡ್ತೇನೆ. ನರೇಂದ್ರ ಮೋದಿಯವರ ಸುದ್ದಿ. ಕುಟುಂಬವೇ ಮೊದಲು ಎನ್ನುವ ಕಾಂಗ್ರೆಸ್ನಿಂದ ಸಬ್ಕಾ ವಿಕಾಸ್ ನಿರೀಕ್ಷಿಸುವುದು ತಪ್ಪು ಅಂತ ರಾಜ್ಯಸಭೆಯಲ್ಲಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯಸಭಾ ಸಂಸತ್ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಕುರಿತು ಚರ್ಚೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಿದ್ದರು. ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಅವರಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನು ನಿರೀಕ್ಷಿಸುವುದು ದೊಡ್ಡ ತಪ್ಪು. ಇದು ಅವರ ಚಿಂತನೆ ಮತ್ತು ತಿಳುವಳಿಕೆಯನ್ನು ಮೀರಿದ್ದು. ಕಾಂಗ್ರೆಸ್ ಅಷ್ಟು ದೊಡ್ಡ ಪಕ್ಷವಾಗಿರುವುದರಿಂದ ಅವರು ಒಂದು ಕುಟುಂಬಕ್ಕೆ ಸಮರ್ಪಿತರಾಗಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವರಿಗೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಸುಳ್ಳು, ವಂಚನೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದ ಮಿಶ್ರಣವಾಗಿರುವ ರಾಜಕೀಯದ ಮಾದರಿಯನ್ನ ಸೃಷ್ಟಿಸಿತ್ತು. ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣವೇ ಮುಖ್ಯ, ಅಂಥವರಿಂದ ಸಬ್ಕಾ ವಿಕಾಸ್ ಸಾಧ್ಯವಿಲ್ಲ ಅಂತ ಮೋದಿ ಲೇವಡಿಯನ್ನ ಮಾಡಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಮ್ಮ ದೇಶಕ್ಕೆ ಭವಿಷ್ಯದ ದಿಕ್ಕನ್ನು ತೋರಿಸಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟ್ರಪತಿಗಳ ಭಾಷಣವು ಸ್ಫೂರ್ತಿದಾಯಕ, ಪರಿಣಾಮಕಾರಿ ಮತ್ತು ನಮ್ಮೆಲ್ಲರಿಗೂ ಭವಿಷ್ಯದ ಕೆಲಸಕ್ಕೆ ಮಾರ್ಗಸೂಚಿಯಾಗಿದೆ. ರಾಷ್ಟ್ರಪತಿಗಳ ಭಾಷಣಕ್ಕಾಗಿ ನಾನು ಧನ್ಯವಾದ ಹೇಳಲು ಬಂದಿದ್ದೇನೆ. ಆಡಳಿತ ಮತ್ತು ವಿರೋಧ ಪಕ್ಷಗಳೆರಡರಿಂದಲೂ ಚರ್ಚೆ ನಡೆಯಿತು. ಪ್ರತಿಯೊಬ್ಬರೂ ರಾಷ್ಟ್ರಪತಿಗಳ ಭಾಷಣವನ್ನು ತಮ್ಮದೇ ಆದ ರೀತಿಯಲ್ಲಿ ವಿವರಿಸಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಗ್ಗೆ ಅವರು ಬಹಳಷ್ಟು ಹೇಳಿದ್ದಾರೆ. ಇದರಲ್ಲಿ ನಾನು ಕಷ್ಟ ಎಂದು ನನಗೆ ಅರ್ಥವಾಗ್ತಾ ಇಲ್ಲ. ಸಾರ್ವಜನಿಕರು ನನಗೆ 3ನೇ ಬಾರಿಗೆ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ. 2014ರ ನಂತರ ದೇಶವು ನಮಗೆ ಸೇವೆ ಸಲ್ಲಿಸಲು ಅವಕಾಶವನ್ನು ನೀಡಿತು. ಸಾರ್ವಜನಿಕರು ನಮಗೆ 3ನೇ ಬಾರಿಗೆ ಅವಕಾಶವನ್ನು ನೀಡಿದರು. ನಾನು ದೇಶದ ಜನರಿಗೆ ಕೃತಜ್ಞನಾಗಿದ್ದೇನೆ. ದೇಶದ ಜನರು ನಮ್ಮ ಅಭಿವೃದ್ಧಿ ಮಾದರಿಯನ್ನು ಪರೀಕ್ಷಿಸಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಬೆಂಬಲಿಸಿದ್ದಾರೆ. ಭಾರತ ದೇಶವು ಮೊದಲು ಈ ಒಂದು ಭಾವನೆ ಮತ್ತು ಸಮರ್ಪಣೆಯೊಂದಿಗೆ ಈ ವಾಕ್ಯವನ್ನು ನಮ್ಮ ನೀತಿಗಳು, ನಮ್ಮ ಕಾರ್ಯಕ್ರಮಗಳು, ನಮ್ಮ ಮಾತು, ನಮ್ಮ ನಡವಳಿಕೆಯಲ್ಲಿ ಮಾನದಂಡವಾಗಿ ಪರಿಗಣಿಸುವ ಮೂಲಕ ನಾವು ನಿರಂತರವಾಗಿ ದೇಶಕ್ಕೆ ಸೇವೆ ಸಲ್ಲಿಸಲು ಪ್ರಯತ್ನಿಸಿದ್ದೇವೆ ಎಂದು ನಾನು ಬಹಳ ಹೆಮ್ಮೆ ಮತ್ತು ತೃಪ್ತಿಯಿಂದ ಹೇಳುತ್ತೇನೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಅದೊಂದು ಸರ್ಕಾರವನ್ನು ಮತ್ತೆ ಮತ್ತೆ ಆಯ್ಕೆ ಮಾಡ್ತಾರೆ ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ ವಿಪಕ್ಷ ವೀಕ್ ಇರುತ್ತೆ, ಇಲ್ಲ ಅವರು ಒಳ್ಳೆ ಕೆಲಸ ಮಾಡಿರ್ತಾರೆ. ಸೊ ನರೇಂದ್ರ ಮೋದಿ ಅವ್ರನ್ನ 2014 ಆಯ್ಕೆ ಮಾಡಬೇಕಾದ್ರೆ ಬಿಜೆಪಿಯನ್ನು UPA ಸರ್ಕಾರದ 10 ವರ್ಷಗಳ ಭ್ರಷ್ಟಾಚಾರ ಅನ್ನೋ ಚರ್ಚೆ ಅದು ಕಾರಣ ಆಯಿತು. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರು. 19 ಮತ್ತೆ ಅಧಿಕಾರಕ್ಕೆ ಬರೋ ಸನ್ನಿವೇಶದಲ್ಲಿ ಆ ಪುಲ್ವಾಮಾ ಅಟ್ಯಾಕ್ ಆಯ್ತು, ಅದಕ್ಕೆ ಓಟ್ ಹಾಕಿತು ಅಂತ ಹೇಳಿದರು. ಇನ್ನು 2024ರ ಸನ್ನಿವೇಶದಲ್ಲಿ ಬಿಜೆಪಿ ಸ್ವತಂತ್ರ ಅಧಿಕಾರಕ್ಕೆ ಬಂದಿಲ್ಲ, ಆದರೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂತು. ಮಿತ್ರ ಪಕ್ಷಗಳ ಸಹಕಾರದಿಂದ ನರೇಂದ್ರ ಮೋದಿ ಈಗ ಪ್ರಧಾನಿ ಆಗಿದ್ದಾರೆ. ಆದರೆ ಹಿಂದೆಂದಿಗಿಂತ ತುಂಬ ಕಳಪೆ ಆಗಿದೆ ಅಂತ ಅನ್ನಂಗಿಲ್ಲ. ವಾಜಪೇಯಿ ಕಾಲದಲ್ಲಿ 200 ದಾಟಿರಲಿಲ್ಲ ಬಿಜೆಪಿ, ಆಗಲೂ ಕೂಡ ಸರ್ಕಾರವನ್ನು ನಡೆಸಿದರು. ಆಗ ನೋಡಿದ್ರೆ ಈ 3ನೇ ಅವಧಿಯ ನರೇಂದ್ರ ಮೋದಿಯವರ ಟರ್ಮ್ ಏನಿದೆ ಪ್ರಧಾನಿಯಾಗಿ, ಸೊ ಹಾಗಾಗಿ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಚೇತರಿಕೆ ಆದಿ 100 ದಾಟಲಿಲ್ಲ. 14 ಆಗ್ಬೋದು, 19 ಆಗ್ಬೋದು, ಮತ್ತು 24 ಆಗ್ಬೋದು. ಈ 3 ಚುನಾವಣೆ 15 ವರ್ಷಗಳಲ್ಲಿ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೆಂಚುರಿ ಬಾರಿಸೋಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ನ ಟೀಕೆ ಮಾಡ್ತಾ ತಮ್ಮ ಕೆಲಸದ ಬಗ್ಗೆ ಮೋದಿ ಹೇಳಿದ್ದಾರೆ. ಬಟ್ ಈ ವರ್ಷಕ್ಕೆ ಅವ್ರಿಗೆ 75 ವರ್ಷ ದಾಟ್ತಾರೆ, ಪ್ರಧಾನಿಯಾಗಿ ಅವ್ರು ಮುಂದುವರಿತಾರ, ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ಸಹಜವಾಗಿದೆ. ಅದು ಗೊತ್ತಿಲ್ಲ. ಮುಂದಿನ ಸುದ್ದಿ ಹೋಗೋಕ್ಕೆ ಮುಂಚೆ ನಿಮ್ಗೊಂದು ಕೋರ್ಟ್ಗೊಂದು ಪ್ರಶ್ನೆಯನ್ನು ಕೇಳ್ತೀನಿ ವೀಕ್ಷಕರಿಗೆ. ನರೇಂದ್ರ ಮೋದಿ ಅವರೇ ಮುಂದುವರಿಲ್ಲ, ಇನ್ನು ಉಳಿದಿರ್ತಕ್ಕಂಥ ಟರ್ಮು ಅಥವಾ ಬದಲಾದರೆ ಯಾರಾಗಬೇಕು ಹೇಳಿ. ಇನ್ನು ದೇವೇಗೌಡರು ಸಹ ನರೇಂದ್ರ ಮೋದಿಯವ್ರ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ. ಮೋದಿ ದೇಶದ ಅತ್ಯಂತ ದೊಡ್ಡ ನಾಯಕ ಅಂತ ನರೇಂದ್ರ ಮೋದಿಯವರನ್ನ ದೇವೇಗೌಡರು ಹಾಡಿ ಹೊಗಳಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರುವಾರ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಹೊಗಳಿದ್ದು, ತಮ್ಮ ಅಗಾಧ ನಾಯಕತ್ವದ ಅನುಭವಗಳೊಂದಿಗೆ ದೇಶವನ್ನ ಮುನ್ನಡೆಸಬಲ್ಲ ಅತ್ಯಂತ ದೊಡ್ಡ ನಾಯಕ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದೇವೇಗೌಡರು, ಹಿಂದುಳಿದ ವರ್ಗಕ್ಕೆ ಸೇರಿದ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದ ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಕೋಮುವಾದ ಮತ್ತು ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಎಂಬ ಆರೋಪಗಳಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಮೋದಿ ಮೂರನೇ ಅವಧಿಗೆ ಪೂರ್ಣ ಬಹುಮತವನ್ನು ಪಡೆಯದಿದ್ದಾಗ ಪ್ರಾದೇಶಿಕ ಪಕ್ಷಗಳು ಅವರನ್ನು ಬೆಂಬಲಿಸಲು ಒಗ್ಗೂಡಿದವು ಅಂತ ದೇವೇಗೌಡರು ಹೇಳಿದರು. ಪ್ರಧಾನಿಯಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಅನುಭವ ಪಡೆದಿರುವ ನರೇಂದ್ರ ಮೋದಿ ಅವರಿಗೆ ಆಡಳಿತವನ್ನ ಹೇಗೆ ನಡೆಸಬೇಕೆಂದು ತಿಳಿದಿದೆ. ಈ ದೇಶದ ಏಕೈಕ ಮಹಾನ್ ನಾಯಕ ಅವರಾಗಿದ್ದು, ದೇಶವನ್ನ ನಡೆಸುವ ಸಾಮರ್ಥ್ಯ ಅವರಿಗಿದೆ ಅಂತ ದೇವೇಗೌಡರು ಹೇಳಿದರು. ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಮಧ್ಯಮ ವರ್ಗ, ಯುವಕರು, ಮಹಿಳೆಯರು ಸೇರಿದಂತೆ ಇತರರಿಗೆ ಆದ್ಯತೆ ನೀಡಿದ್ದಾರೆ ಮತ್ತು ಈ ಗುರಿಗಳನ್ನು ಸಾಧಿಸಲು 5 ವರ್ಷಗಳ ಕಾಲ ಸ್ಥಿರ ಸರ್ಕಾರವನ್ನು ಹೊಂದಿರುವುದು ಅಗತ್ಯವಾಗಿದೆ. ನಮ್ಮಂತಹ ಪ್ರಾದೇಶಿಕ ಪಕ್ಷಗಳ ಬೆಂಬಲದೊಂದಿಗೆ ಈ ಸರ್ಕಾರ 5 ವರ್ಷ ಪೂರೈಸಲಿದೆ ಅಂತ ಹೇಳಿದರು. ತಮ್ಮ ಜೀವನದ ಆರಂಭಿಕ ವರ್ಷಗಳಲ್ಲಿ ಎದುರಾದ ಸವಾಲುಗಳು, ರಾಜಕೀಯ ಹೋರಾಟಗಳು ಮತ್ತು ಪ್ರಧಾನಮಂತ್ರಿಯಾಗಿ ಮಾಡಿದ ಕೆಲಸಗಳನ್ನು ಎತ್ತಿ ತೋರಿಸಿದ ಅವರು, ಪ್ರಧಾನಿಯಾಗಿ 1 ವರ್ಷಕ್ಕಿಂತ ಕಡಿಮೆ ಅವಧಿ ಅಧಿಕಾರದಲ್ಲಿದ್ದರೂ ಆ ಅಲ್ಪಾವಧಿಯಲ್ಲಿಯೂ ರಾಜಸ್ಥಾನದ ಜಾಟ್ ಸಮುದಾಯಕ್ಕೆ ಮೀಸಲಾತಿ ನೀಡಲಾಯಿತು ಅಂತ ದೇವೇಗೌಡರು ಹೇಳಿದರು. ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅಂತ ಈ ವೇಳೆ ಆರೋಪ ಮಾಡಿದರು. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯ ಮುಖ್ಯ ವಿಷಯದಿಂದ ಹಿಂದೆ ಸರಿಯುತ್ತಿದ್ದಾರೆ ಎಂದು ಹಲವಾರು ಕಾಂಗ್ರೆಸ್ ನಾಯಕರು, ಸಂಸದರು ಆಕ್ಷೇಪ ವ್ಯಕ್ತಪಡಿಸಿದರು. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಕುರಿತು ಮಾತನಾಡಿದ ಗೌಡರು, ಪ್ರಧಾನಿ ಮೋದಿಯಿಂದ ಮಾತ್ರ ಈ ಸಮಸ್ಯೆ ಬಗೆಹರಿಸಲು ಸಾಧ್ಯ ಅಂತ ಹೇಳಿದರು. ದೇವೇಗೌಡರು ನರೇಂದ್ರ ಮೋದಿ ಅವರನ್ನು ಹೊಗಳೋದ್ರ ಮೂಲಕ ಅದೇ ಗ್ಯಾಪಲ್ಲಿ ತಾನು ಪ್ರಧಾನಿಯಾಗಿದ್ದಾಗ ಮಾಡಿದ ಕೆಲಸಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬಗ್ಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡೋಕೆ ಹೋಗಿ ಆಗ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಎಲ್ಲ ಸಮಸ್ಯೆಗಳ ಪರಿಹಾರ ನರೇಂದ್ರ ಮೋದಿಯಿಂದ ಸಾಧ್ಯ ಅಂತ ಹೇಳೋದ್ರ ಮೂಲಕ ನಾವು 5 ವರ್ಷ ಪ್ರಾದೇಶಿಕ ಪಕ್ಷ ಬೆಂಬಲದೊಂದಿಗೆ ಪ್ರಧಾನಿಯಾಗಿದ್ದಾರೆ ಅಂತ ಹೇಳೋದ್ರ ಮೂಲಕ 5 ವರ್ಷ ನಾವು ಇವ್ರ ಜೊತೆ ಇರ್ತೀವಿ ಅಂತ ಹೇಳೋದ್ರ ಮೂಲಕ ರಾಜ್ಯದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಗೂ JDS BJP ಮೈತ್ರಿ ಆಗತ್ತೆ ಅನ್ನೋದನ್ನ ಒತ್ತಿ ಹೇಳ್ದಂಗಿತ್ತು. ಇದು ಗೊತ್ತಿಲ್ಲ, ಯಾಕೆಂದರೆ ರಾಜಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆ ಆಗ್ತಿರುತ್ತೆ. ಬಟ್ ದೇವೇಗೌಡರು BJPಯನ್ನು ಮೋದಿಯನ್ನು ಎಷ್ಟು ವಿರೋಧ ಮಾಡ್ತಿದ್ರೋ ಅಷ್ಟೇ ಹತ್ರ ಆಗ್ಬಿಟ್ಟಿದ್ದಾರೆ ಮೋದಿಯವ್ರಿಗೆ. ಆದರೆ ಮುಂದಿನ ವಿಧಾನಸಭೆ ಚುನಾವಣೆ ಏನು ಎತ್ತ ಅನ್ನೋ ಪ್ರಶ್ನೆ ಸಹಜವಾಗಿರುತ್ತೆ. ಸದ್ಯಕ್ಕೆ ಇವರಿಬ್ಬರು ದೋಸ್ತಿ JDS BJP. ಅಂಡ್ ಪ್ರಶ್ನೆ ಈ ಸುದ್ದಿಯ ಕೊನೆಯಲ್ಲಿ, ನಿಮ್ಮ ಪ್ರಕಾರ JDS BJP ಮೈತ್ರಿಕೂಟ ಮುಂದಿನ ವಿಧಾನಸಭೆ ಚುನಾವಣೆ ಹಿಂಗೆ ಇರುತ್ತಾ? ಜೊತೆಯಲ್ಲಿ ಇದ್ರೆ ಏನು ವಿಧಾನಸಭೆ ಚುನಾವಣೆ ಏನಾಗುತ್ತೆ ಫಲಿತಾಂಶ? ಕಾಂಗ್ರೆಸ್ ವಿರುದ್ಧ JDS BJP ಫೈಟ್ ಮಾಡಿ ಸರ್ಕಾರ ತರ್ತಾರಾ ಇಲ್ಲ ಏನು ಮಾಡ್ತಾರೆ? ನಿಮ್ಮ ಕಾಮೆಂಟ್ ಹಾಗೆ ಕೊಡಿ. ಹಾಗೆ ಮುಂದಿಂದು ಸುದ್ದಿ, ಅಂತಾರಾಷ್ಟ್ರೀಯ ಸುದ್ದಿ, ರಾಜ್ಯಸಭೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದ ಸಂಸದರು ಪ್ರಸ್ತಾಪ ಮಾಡಿದಂಥ ಸುದ್ದಿ. ಇದಕ್ಕೆ ಜೈಶಂಕರ್ ವಿದೇಶಾಂಗ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಏನು? PM ಮೋದಿ ಮಿತ್ರನಿಂದ ಭಾರತೀಯರಿಗೆ ಕೋಳ. ಕರ್ನಾಟಕದ ಸಂಸದನ ಮಾತಿಗೆ ಜೈಶಂಕರ್ ಕೆಂಡಾಮಂಡಲ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಜೈಶಂಕರ್ ಏನಂತ, ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಗದ್ದುಗೆ ಹೇರುತ್ತಿದ್ದಂತೆಯೇ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದು 104 ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ. ಈ ವಿಷಯ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿದ್ದು, ಗಡೀಪಾರಾದವರ ಕೈಗೆ ಕೋಳ ಹಾಕಿ ಕರೆತಂದ ನಡೆ ಸೇರಿದಂತೆ ಹಲವು ಅಂಶಗಳನ್ನಿಟ್ಟುಕೊಂಡು ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸುತ್ತಿವೆ. ಭಾರತೀಯರನ್ನ ಅಮೆರಿಕ ಗಡೀಪಾರು ಮಾಡಿರುವುದರ ಬಗ್ಗೆ ರಾಜ್ಯಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಪಕ್ಷಗಳ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಅಮೆರಿಕದಿಂದ ಭಾರತೀಯರನ್ನ ಗಡೀಪಾರು ಮಾಡಿರುವುದು ಇದೇ ಮೊದಲೇನೂ ಅಲ್ಲ. ಬದಲಾಗಿ ಇದು ಹಲವು ವರ್ಷಗಳ ಕಾಲ ಪ್ರಗತಿಯಲ್ಲಿದ್ದ ಪ್ರಕ್ರಿಯೆ ಜಾರಿಯಾಗಿರುವುದಷ್ಟೇ ಅಂತ ಜೈಶಂಕರ್ ಹೇಳಿದ್ದಾರೆ. ಅಕ್ರಮ ವಲಸಿಗರನ್ನ ವಾಪಸ್ ಕರೆದುಕೊಂಡು ಹೋಗುವ ಜವಾಬ್ದಾರಿ ಎಲ್ಲಾ ದೇಶಗಳಿಗೂ ಇದೆ ಎಂದು ಜೈಶಂಕರ್ ಇದೇ ವೇಳೆ ಒತ್ತಿ ಹೇಳಿದ್ದು, ಇದು ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಅಂಶ ಅಂತ ತಿಳಿಸಿದ್ದಾರೆ. ಕಾನೂನುಬದ್ಧವಾಗಿ ಮತ್ತೊಂದು ದೇಶಕ್ಕೆ ತೆರಳುವುದನ್ನು ಪ್ರೋತ್ಸಾಹಿಸುವುದು, ಅಕ್ರಮ ವಲಸೆಯನ್ನ ವಿರೋಧಿಸುವುದು ನಮ್ಮ ಸಾಮೂಹಿಕ ಹಿತಾಸಕ್ತಿಯಾಗಿದೆ ಅಂತ ಜೈಶಂಕರ್ ಮಾಹಿತಿಯನ್ನು ಕೊಟ್ಟರು. ಅಕ್ರಮ ವಲಸೆಯ ಬಲೆಗೆ ಹಲವು ಭಾರತೀಯರು ಬೀಳ್ತಿದ್ದಾರೆ. ಪರಿಣಾಮವಾಗಿ ಅಮಾನವೀಯ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವ ಸನ್ನಿವೇಶ ಎದುರಿಸಿದ್ದಾರೆ. ವಾಪಸ್ಸಾದವರಲ್ಲಿ ಈ ಪೈಕಿ ಹಲವರು ತಮಗೆ ಆದ ಕರಾಳ ಅನುಭವ ಹಂಚಿಕೊಂಡಿದ್ದಾರೆ ಎಂದು ಜೈಶಂಕರ್ ತಿಳಿಸಿದ್ದಾರೆ. ಗಡೀಪಾರು ಮಾಡಲ್ಪಟ್ಟವರನ್ನ ಯಾವುದೇ ರೀತಿಯಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ನೋಡಿಕೊಳ್ಳಲು ನಾವು ಅಮೆರಿಕ ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ. ಅದೇ ಸಮಯದಲ್ಲಿ ಅಕ್ರಮ ವಲಸೆ ಉದ್ಯಮದ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳುವತ್ತ ನಮ್ಮ ಗಮನ ಇರಬೇಕು ಎಂಬುದನ್ನು ಸದನ ಪ್ರಶಂಸಿಸುತ್ತದೆ. ಗಡೀಪಾರು ಮಾಡಲ್ಪಟ್ಟವರು ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ
ಕಾನೂನು ಜಾರಿ ಸಂಸ್ಥೆಗಳು ಏಜೆಂಟರು ಮತ್ತು ಅಂತಹ ಏಜೆನ್ಸಿಗಳ ವಿರುದ್ಧ ಅಗತ್ಯ ತಡೆಗಟ್ಟುವ ಮತ್ತು ಅನುಕರಣೀಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಜೈಶಂಕರ್ ಹೇಳಿದರು. ಯುಎಸ್ನಿಂದ ಗಡೀಪಾರು ಮಾಡುವಿಕೆಯನ್ನು ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಕಾರ್ಯಗತಗೊಳಿಸುತ್ತದೆ. ಮಹಿಳೆಯರು ಮತ್ತು ಮಕ್ಕಳ ಕೈಗೆ ಕೋಳ ಹಾಕುವುದಿಲ್ಲ ಎಂದು ಐಸಿಇ ನಮಗೆ ತಿಳಿಸಿದೆ ಅಂತ ಜೈಶಂಕರ್ ಹೇಳಿದರು. 10 ಗಂಟೆಗಳ ಪ್ರಯಾಣದ ಸಮಯದಲ್ಲಿ ಗಡೀಪಾರು ಮಾಡಿದವರಿಗೆ ಆಹಾರ ಮತ್ತು ಔಷಧವನ್ನು ಒದಗಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಆದಾಗ್ಯೂ ಸರ್ಕಾರದ ಪ್ರಾಥಮಿಕ ಗಮನ ಅಕ್ರಮ ವಲಸೆ ಉದ್ಯಮವನ್ನು ಹತ್ತಿಕ್ಕುವತ್ತ ಇರಬೇಕು ಅಂತ ಅವರು ಜೈಶಂಕರ್ ಹೇಳಿದರು. ಅಗತ್ಯವಿದ್ರೆ ಗಡೀಪಾರು ಮಾಡುವವರನ್ನ ಶೌಚಾಲಯ ವಿರಾಮದ ಸಮಯದಲ್ಲಿ ತಾತ್ಕಾಲಿಕವಾಗಿ ಕೈಗೆ ಕೋಳ ಹಾಕಲಾಗುತ್ತದೆ. ಇದು ಚಾರ್ಟರ್ಡ್, ನಾಗರಿಕ ಮತ್ತು ಮಿಲಿಟರಿ ವಿಮಾನಗಳಿಗೆ ಅನ್ವಯಿಸುತ್ತದೆ. ಹಿಂದಿನ ಕಾರ್ಯವಿಧಾನಗಳಿಗೆ ಯಾವುದೇ ಬದಲಾವಣೆಗಳಿಲ್ಲ. ಹಿಂದಿರುಗುವವರನ್ನ ಸರಿಯಾಗಿ ನಡೆಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸರ್ಕಾರವು ಯುಎಸ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಅಂತ ಸಚಿವರು ತಿಳಿಸಿದರು. ಏನೋ ಗಡೀಪಾರು ವಿಷಯವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ ಕರ್ನಾಟಕದ ಸಂಸದ ನಾಸೀರ್ ಹುಸೇನ್ ಅವರ ಹೇಳಿಕೆಗೆ ಜೈಶಂಕರ್ ಕೆಂಡಾಮಂಡಲರಾದರು. ಅಮೆರಿಕ ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಮೋದಿ ತಮ್ಮ ಮಿತ್ರ ಟ್ರಂಪ್ ಪರ ಪ್ರಚಾರ ಮಾಡಿದ್ರು. ಈಗ ಅವರ ಮಿತ್ರ ಭಾರತೀಯರಿಗೆ ಕೋಳ ಹಾಕಿ ಕಳಿಸಿದ್ದಾರೆ ಎಂದು ನಾಸೀರ್ ಹುಸೇನ್ ಹೇಳುತ್ತಿದ್ದಂತೆಯೇ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಜೈಶಂಕರ್, ಯಾರಿಗೂ ಮೋದಿ ಪ್ರಚಾರ ಮಾಡಿಲ್ಲ. ಕಾಂಗ್ರೆಸ್ ಸದಸ್ಯರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಆಗ್ರಹ ಮಾಡಿದ್ರು. ಇದು ಬಹಳ ಇಂಟ್ರೆಸ್ಟಿಂಗ್. ನರೇಂದ್ರ ಮೋದಿ ಅವರು ಟ್ರಂಪ್ ಪರ ಪ್ರಚಾರ ಮಾಡಿದ್ದಾರೆ ಅಂತ ಜೈಶಂಕರ್ ತಿರಸ್ಕಾರ ಮಾಡಿರ್ಬೋದೇನೋ ಗೊತ್ತಿರಲಿ. ನಾಸೀರ್ ಹುಸೇನಿಗೆ ಹೇಳುವಾಗ ಇನ್ನೊಂದನ್ನು ಒಪ್ಕೊಳ್ಳಿಲ್ಲ ಅವರು. ಟ್ರಂಪ್ ಪರವಾಗಿ ಮೋದಿ ಬೆಂಬಲಿಗರು, ಮೋದಿ ಪರವಾಗಿರೋರು ಟ್ರಂಪ್ ಪರವಾಗಿ ನಿಂತಿದ್ರೆ, ರಾಹುಲ್ ಗಾಂಧಿ, DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಟ್ರಂಪ್ ವಿರುದ್ಧವಾಗಿ ಅಮೆರಿಕಾದಲ್ಲಿ ಒಂದಷ್ಟು ಪ್ರಭಾವ ಬೀರಕ್ಕೆ ಹೊರಟರು ಅನ್ನೋದು ಕೂಡ ಸತ್ಯ. ಟ್ರಂಪ್ ಪರವಾಗಿ ನರೇಂದ್ರ ಮೋದಿ ಬೆಂಬಲಿಗರು, ಟ್ರಂಪ್ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ಅಮೆರಿಕ ಚುನಾವಣೆ ಮೇಲೆ ಈ ಬಾರಿ ಪ್ರಭಾವ ಬೀರಕ್ಕೆ ಹೊರಟರು. ಇದೇ ದೊಡ್ಡ ನ್ಯೂಸ್ ಸುದ್ದಿ. ಅಮೆರಿಕ ಚುನಾವಣೆ ಸಂದರ್ಭಪಟ್ಟಂಗೆ ಈ ಬಾರಿ ಮೊದಲ ಬಾರಿ ಭಾರತೀಯರು ಇನ್ಫ್ಲೂಯೆನ್ಸ್ ಮಾಡೋಕೆ ಬಹಿರಂಗವಾಗಿ ಹೊರಟಂಗಿತ್ತು. ಸೊ ಹಾಗಾಗಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಹೋಗಿದ್ದು ಅನ್ನೋದನ್ನು ತಳ್ಳಿ ಹಾಕಿದ್ದಾರೆ. ಹೌದು, ಪ್ರಚಾರಕ್ಕೆ ಹೋಗಿರಲಿಲ್ಲ. ಆದರೆ ನಾಸೀರ್ ಹುಸೇನ್ ಅವರು ಅವ್ರ ಪಾರ್ಟಿಯವ್ರು ಏನು ಮಾಡೋದು ಅನ್ನೋದು ಕೂಡ ಒಪ್ಕೋಬೇಕಾಗಿತ್ತು. ಅದನ್ನು ಒಪ್ಕೊಂಡಿಲ್ಲ. ಆ್ಯಂಡ್ ಎರಡನೇದು, ಅಲ್ಲಿ ಗಂಡಸರಿಗೆ ಮಾತ್ರ ಕೋಳ ಹಾಕ್ತಾರೆ, ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಾಕಲ್ಲ ಗಡೀಪಾರು ಸಂದರ್ಭದಲ್ಲಿ ಅಂತ. ಈಗ ಬಾಂಗ್ಲಾದೇಶಿಯರು ಬಂದು ನಮ್ಮ ಬೆಂಗಳೂರಲ್ಲಿ ಬೀಡ್ಬಿಟ್ಟವ್ರಪ್ಪ. ರಾಜಕೀಯ ಲಾಭಕ್ಕೆ ಅವ್ರನ್ನ ಗಡೀಪಾರು ಮಾಡೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ನಮ್ಮ ಮನೆ ಬರ, ನಮ್ಗೆ ತಾಕತ್ತಿಲ್ಲ. ನಮಗೆ ಇವರು ಬಡತನ ರೇಖೆಗೆ ಮೇಲವ್ರೆ BPL ಕಾರ್ಡ್ ಕಿತ್ತಾಕ್ತಾವ್ರೆ, ನಮಗೆ ಟ್ಯಾಕ್ಸ್ ಹಾಕ್ತಾವ್ರೆ, ನಮಗೆ ರಕ್ತ ಇರ್ತಾವ್ರೆ ಅಲ್ವಾ. ಇಲ್ಲಿ ಬೇರೆಯವ್ರನ್ನೂ ಸಾಕುವಂಥ ಸನ್ನಿವೇಶ. ಹಾಗಾದರೆ ಇಲ್ಲಿಂದ ಲೀಗಲ್ ಆಗಿ ಅಮೆರಿಕಾಗೆ ಹೋಗಿರೋರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಅವರು ಯಾವುದೋ ಮೆಕ್ಸಿಕೋ ಮೂಲಕ ಗಡಿಯಲ್ಲಿ ನುಸುಳಿ ಅಮೆರಿಕವನ್ನು ಎಂಟ್ರಿ ಆಗೋರು. ನಾವು ಭಾರತಕ್ಕೆ ನುಸುಳಿ ಬರುವ ಪಾಕಿಸ್ತಾನರನ್ನ ಸೇರಿಸ್ಕೊತೀವ, ಬಾಂಗ್ಲಾದವ್ರು ಸೇರಿಸ್ಕೊತೀವ, ಆಗತ್ತಾ? ಹಾಗಾಗಿ ಆಲೋಚನೆ, ನಮ್ಮೂರು ಯಾರೋ ಬೇರೆ ಮನೆಗೆ ನುಗ್ಗಿದಾಗ ಅವ್ರು ವಾಪಸ್ ಕಳಿಸ್ತಾರೆ. ನಮ್ಮ ಮನೆಗೆ ನುಗ್ದವ್ರು ನಾವು ವಾಪಸ್ ಕಳಿಸ್ಬೇಕಲ್ಲ. ಇದೇ ಟೈಮಲ್ಲಿ ಅವ್ರನ್ನ ಕರೆಕ್ಟಾಗಿ ನೋಡ್ಕೋತಿಲ್ಲ ಆಚೆ ಈಚೆ ಅನ್ನೋ ಚರ್ಚೆಯಲ್ಲಿ ಭಾರತದಿಂದಲೂ ಕೂಡ ಅಕ್ರಮ ವಲಸಿಗರನ್ನ ಆಚೆ ಆಗಬೇಕು ಅಂತ ಯಾಕೆ ಯಾರೋ ಮಾತಾಡ್ತಿಲ್ಲ? ಲಕ್ಷಾಂತರ ಬಾಂಗ್ಲಾದೇಶಿಗರು ನಮ್ಮ ಭಾರತದಲ್ಲಿ ಒಕ್ಕರಿಸ್ಕೊಂಡವ್ರೆ. ಬಾಂಗ್ಲಾದವ್ರು ಮೊದಲು ನಮ್ಮ ಜೊತೆ ದೋಸ್ತು, ಆದರೆ ಬಾಂಗ್ಲಾದವ್ರು ಈಗ ದುಶ್ಮನ್ನು, ಪಾಕಿಸ್ತಾನ ಜೊತೆ ಸೇರ್ಕೊತಾವ್ರೆ. ಹಾಗಾಗಿ ಈ ದಿಸೆಯಲ್ಲಿ ಆಲೋಚನೆ ಮಾಡಬೇಕಲ್ಲ. ಲಕ್ಷಾಂತರ ಜನ, 18,000 ಜನ ನೀವು ಕಳಿಸೋರು ಅಮೆರಿಕಾಯಿಂದ ನಮಗೆ. ಅಲ್ಲಿ ಲಕ್ಷಾಂತರ ಜನ ನಮ್ಮವರು ಅಫಿಷಿಯಲಿ ಹೋಗಿದ್ದಾರೆ ಕೆಲಸದ ಮೇಲೆ, ಬೇರೆ ಬೇರೆ ಕಾರಣಕ್ಕೆ. ಅವ್ರಿಗೇನು ಸಮಸ್ಯೆ ಇಲ್ಲ. 18,000 ಅನ್ನೋದು ಲೆಕ್ಕ ಸಿಕ್ಕಿದೆ. ಆದರೆ ನಮಗೆ 18-20 ಲಕ್ಷದ ಮೇಲೆ ಬಾಂಗ್ಲಾದೇಶಿಕರು ಭಾರತಕ್ಕೆ ಬಂದು ಸೇರ್ಕೊಂಡವ್ರಲ್ಲ, ಬೇಡ್ಬಿಟ್ಟು ಲ್ಯಾಂಡ್ ತಗೊಂಡು ಮನೆ ತಗೊಂಡು. ಸೈಫ್ ಅಲಿ ಖಾನ್ ಚುಚ್ಚಿದ್ ಯಾರು? ಅಕ್ರಮ ಬಾಂಗ್ಲಾದೇಶ ವಲಸಿಗ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಇರೋದು ಯಾರು? NR ರಮೇಶ್ ಪಟ್ಟಿ ಬಿಡ್ತಾರಪ್ಪ ಯಾವಾಗಲೂ. ಅದನ್ನು ಪ್ರಶ್ನೆ ಮಾಡಲ್ಲ. ಬರೀ ರಾಜಕಾರಣ. ನಿಮ್ಮ ದೋಸ್ತು ಟ್ರಂಪು, ನರೇಂದ್ರ ಮೋದಿ ಅವ್ರ ದೋಸ್ತು ಹೆಂಗೆ ಕಳಿಸೋರು ನೋಡಿ. ಇವರು ವೀಸಾ ತಗೊಂಡು ಎಲ್ಲ ತಗೊಂಡು ವಲಸೇನಿ ಏನಪ್ಪ ಅಲ್ಲೇನಿದೆ ಆ ಸಂಬಂಧಪಟ್ಟಂಗೆ ಪಕ್ಕ ಹೋಗಿರೋರೇನು ಇವರು ಅಲ್ವಲ್ಲ? ಕದ್ದು ಅಮೇರಿಕಾಗೆ ಹೋಗಿದ್ದಾರನ್ನ ಹಿಂಗೆ ಕಳಿಸ್ತಾವ್ರೆ. ಪುಣ್ಯ ಕಳಿಸ್ತಾವ್ರಲ್ಲ ಆ ಥರ. ಅಮೇರಿಕಾಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡ್ಕೊಂಡು ಹೆಬ್ಬಾಗಿಲ ಮೂಲಕ ಹೋದವ್ರನ್ನ ಈ ಥರ ಕಳ್ಸಿದ್ರೆ ಅದಕ್ಕೊಂದು ಅರ್ಥ ತಿರುಗಿ ಬೀಳಬೇಕು. ಮನೆ ಮಠ ಮಾರ್ಕೊಂಡು ಕಳ್ದಾರಿಲ್ಲ ಅಮೇರಿಕಾಗೆ ಹೋಗುವಂಥದ್ದೇನಿದೆ? ಇಲ್ಲಿ ಬಾಂಗ್ಲಾದೇಶದಿಂದ ದೇಶಕ್ಕೆ ಬಂದು ನುಗ್ಗೋರಲ್ಲ, ಅವ್ರ ಬಗ್ಗೆ ಏನು ಆ್ಯಕ್ಷನ್ನು? ರಾಜಕಾರಣನೇ ಬರೀ ಚರ್ಚೆ ಆಯ್ತವೆ. ನಿಮ್ಮ ಮಿತ್ರ ಟ್ರಂಪ್ ಹೆಂಗೆ ಮಾಡ್ತಾವ್ರೆ? ನೀವು ಪ್ರಚಾರಕ್ಕೆ ಹೋಗಿದ್ರಿ,
ಹಂಗ ಟ್ರಂಪ್ ಅಪೋಸಿಟ್ ಕಾಂಗ್ರೆಸ್ ಅವರು ಕ್ಯಾಂಪೇನ್ ಮಾಡೋರು ಅಮೆರಿಕಾದಲ್ಲಿ. ಬಾಂಗ್ಲಾದವ್ರ ದೇಶದಲ್ಲಿ ಅವರೇ ಲಕ್ಷಾಂತರ ಜನ ಓಡಿಸಿ ಹಂಗೆ ರಾಜಕೀಯ ಪ್ರಸ್ತಾಪ ಮಾಡಿ ನಮ್ಮ ಭಾರತೀಯರನ್ನ ಅಕ್ರಮ ವಲಸೆ ಹೋದವ್ರನ್ನ ಅಮೆರಿಕ ಕಳಿಸಿದೆ, ನಮ್ಮ ದೇಶದಿಂದ ಅಕ್ರಮ ವಲಸಿಗರನ್ನ ಕಳಿಸಿ ಅಂತ ಕಾಂಗ್ರೆಸ್ ಅವ್ರು ಹೇಳಲಿ ಹಂಗಾರೆ ಇವತ್ತು. ನಾಸೀರ್ ಹುಸೇನ್ ಅವರೇ ಅದೇ ರಾಜ್ಯಸಭೆಯಲ್ಲಿ ಮಾತಾಡಿ ಬೆಂಗಳೂರು ಸೇರಿದಂತೆ ದೇಶದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಆಚಕಾಕಿ ಅಂತ ಮಾತಾಡ್ಬಿಡ್ಲಿ ಹಂಗಾರೆ. ವೋಟ್ ಬ್ಯಾಂಕ್ ಮಿಸ್ ಆಗ್ಬಿಡ್ತಲ್ಲ. ಇನ್ನು ಮುಂದೆ ರಾಜ್ಯ ಬಿಜೆಪಿಯ ಬೀದಿ ಜಗಳ. ಯತ್ನಾಳ್ ಬಣದ ಲಿಂಗಾಯತ ಅಸ್ತ್ರಕ್ಕೆ ಆರಂಭದಲ್ಲಿ ಹಿನ್ನಡೆಯಾದಂತೆ ಕಾಣ್ತಾ ಐತೆ. ಗುಂಪುಗಾರಿಕೆ ಮಾಡಲ್ಲ, ಸಭೆ ನಡೆಸಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಗೊತ್ತಾಗ್ತಿದೆ. 2 ದಿನಗಳ ದೆಹಲಿಗೆ ಶಿಫ್ಟ್ ಆಗಿದ್ದ ಕರ್ನಾಟಕ ಬಿಜೆಪಿ ಬಂಡಾಯ ಮತ್ತೆ ಬೆಂಗಳೂರಿಗೆ ಬಂದಿದೆ. BY ವಿಜೇಂದ್ರರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕಿತ್ತೆಸೆಯಲೇಬೇಕು ಎಂದು ಯತ್ನಾಳ್ ಬಣ ಪಟ್ಟು ಹಿಡಿದು ಕುಳಿತಿದೆ. ಇತ್ತ ವಿಜೇಂದ್ರ ಬಣ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಮಾಡಿರೋ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಹೂಡಿದೆ. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿರುವ ಯತ್ನಾಳ್ ಬಣದ ನಾಯಕರು ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಲಿಂಗಾಯತ ನಾಯಕರ ನೇತೃತ್ವ ವಹಿಸಿಕೊಳ್ಳುವಂತೆ ಆಹ್ವಾನಿಸಿದ್ದಾರೆ. ಇದರ ಜೊತೆಗೆ ಸೋಮಣ್ಣ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆಗೆ ಸಿದ್ಧತೆ ನಡೆದಿದ್ದು ಫೆಬ್ರವರಿ 10ರಂದು ದೆಹಲಿಯಲ್ಲಿ ಲಿಂಗಾಯತ ನಾಯಕರು ಸಭೆ ಸೇರುವ ಸಾಧ್ಯತೆ ಇದೆ. ಸೋಮಣ್ಣ ಸರ್ಕಾರಿ ನಿವಾಸದ ಪೂಜೆ ನೆಪದಲ್ಲಿ ಸಭೆಗೆ ಪ್ಲಾನ್ ಮಾಡಿದ್ದು ಈ ಸಭೆಯನ್ನ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ವಿಜೇಂದ್ರ ಇಳಿಸಲು ವರಿಷ್ಠರಿಗೆ ಮನವರಿಕೆ ಯತ್ನಾಳ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ನೇತೃತ್ವ ವಹಿಸುವಂತೆ ಯತ್ನಾಳ್ ಬಣ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದೆ. ಆದರೆ ಈ ಮನವಿಯನ್ನ ನಯವಾಗಿಯೇ ತಿರಸ್ಕರಿಸಿರುವ ಬಸವರಾಜ ಬೊಮ್ಮಾಯಿ, ನಾನು ಯಾವುದೇ ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಟ್ಟವನಲ್ಲ, ನಾನು ಯಾವುದೇ ಒಂದು ಗುಂಪಿನ ಸಭೆಯನ್ನು ಕರೆಯುವ ಪ್ರಶ್ನೆಯೇ ಬರುವುದಿಲ್ಲ, ಪಕ್ಷ ಮತ್ತು ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯ ದುರದೃಷ್ಟಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೆ ಮುಗಿಸಿದ್ದಾರೆ ಅವರು. ನಾವೆಲ್ಲ ಹಿಂಗೆಲ್ಲ ಕರೆಯಲ್ಲ, ಇದೆಲ್ಲ ಅಲ್ಲ ಅಂತ. ಆದರೆ ತಟಸ್ಥವಾಗಿದ್ದುಕೊಂಡು ಬಂಡಾಯ ಎದ್ದವರಿಗೆ ಬೆಂಬಲವನ್ನು ಕೊಡ್ತಿರೋದೇ ಸುಳ್ಳಲ್ಲ. ಇನ್ನು ಜಗದೀಶ್ ಶೆಟ್ಟರ್ ಕೂಡ ಮಾತಾಡಿದರೆ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ, ಸಂಸದ ಹೌದು ಹಾವೇರಿ ಗದಗೆ. ಯತ್ನ ಶೆಟ್ಟರು ಮಾಜಿ ಮುಖ್ಯಮಂತ್ರಿ, ಹಾಗೆ ಬೆಳಗಾವಿ ಸಂಸದರು ಹೌದು. ಇವರು ಏನು ಹೇಳೋರೆ, ಬಿಜೆಪಿಯಲ್ಲಿ ಬೆಳವಣಿಗೆ ಆದಷ್ಟು ಬೇಗ ಸರಿಯಾಗುತ್ತದೆ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಲಿಂಗಾಯತ ನಾಯಕರು ಸಭೆ ಸೇರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದರು. ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಯತ್ನಾಳ್ ಮತ್ತಿತರರು ನೀಡಿರುವ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋಲ್ಲ. ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಒಬ್ಬರಿದ್ದಾರೆ, ಈಗ ಚುನಾವಣೆಯೂ ಬಂದಿದೆ, ಯಾರನ್ನು ನೇಮಕ ಮಾಡಬೇಕು ಯಾರನ್ನು ಬೇಡ ಅನ್ನೋದರ ಬಗ್ಗೆ ಹೈಕಮಾಂಡ್ ಸರ್ವಾನುಮತದ ನಿರ್ಣಯ ಕೈಗೊಳ್ಳುತ್ತಾರೆ. ಪಕ್ಷದ ಆಂತರಿಕ ವಿಚಾರಗಳನ್ನು ಮಾಧ್ಯಮದ ಮುಂದೆ ಚರ್ಚಿಸಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾರೆ. ರಾಜ್ಯಾಧ್ಯಕ್ಷರ ಆಗ್ತಾರಾ ಅನ್ನೋ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆ ಎದುರಾಗುತ್ತೆ, ನೀವೇನಾರು ಆಗ್ತೀರಾ ಅಂತ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಕೊಡುವ ಜವಾಬ್ದಾರಿಯನ್ನು ಅಷ್ಟೇ ನಿರ್ವಹಿಸ್ತೇನೆ ಅಂತ ಶೆಟ್ಟರ್ ಹೇಳಿದ್ದಾರೆ. ಭಾಳ ಬೆಳವಣಿಗೆ ಆಗಿಲ್ಲ, ಆಗಿದ್ದೋ ಮುಂದುವರೆದ ಅಷ್ಟೇ. ಈಗ ಒಂದು ಹಂತಕ್ಕೆ ಬರ್ತದೆ ಅದು. ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನು ಮುಗೀತು, ಬೇರೆ ಬೇರೆ ಕಾರಣಗಳ ಸಲುವಾಗಿ ಮೇಲೆ ಹೈಕಮಾಂಡದ ವರಿಷ್ಠರು ಬ್ಯುಸಿ ಇದ್ದರು. ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ, ಇದಾದಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ರು. ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡಿಗಿದೆ. ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾ ಇದೆ ಅಂತ ನನಗೆ ಎಲ್ಲಿ ಮಾಹಿತಿನೂ ಇಲ್ಲ, ನನಗೆ ಯಾರೂ ಹೇಳಿನೂ ಇಲ್ಲ. ಶೆಟ್ಟರು ನೋಡಿದ್ರಲ್ಲ ಏನು ಹೇಳಿದ್ರು ಅಂತ. ಶೆಟ್ಟರು ಭಾಳ ಸಾಫ್ಟ್ ಹ್ಯಾಂಡಲ್ ಮಾಡ್ತಾರೆ. ಬೊಮ್ಮಾಯಿನೂ ಹಂಗೇನೆ. ವಿಜೇಂದ್ರ ಪರವಾಗಿ ಲಿಂಗಾಯತ ಲೀಡರಲ್ಲಿ ಲಾಬಿ ಮಾಡ್ತಿರೋದು ರೇಣುಕಾಚಾರ್ಯ, ಒನ್ ಆ್ಯಂಡ್ ಓನ್ಲಿ. BY ರಾಘವೇಂದ್ರ ಕೂಡ ಮಾತಾಡ್ತಿಲ್ಲ. ಇನ್ನು ಯತ್ನಾಳ್, BP ಹರೀಶ್ ಇವರೆಲ್ಲ ಫ್ರಂಟ್ ಲೈನಲ್ಲಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ. ಇನ್ನು ಬೊಮ್ಮಾಯಿಯವರು, ಅರವಿಂದ್ ಬೆಲ್ಲದ್ದು, ಭಗವಂತ್ ಖೂಬಾ, ವಿ ಸೋಮಣ್ಣ, ಶೆಟ್ಟರು ಇವರೆಲ್ಲ ಬ್ಯಾಕ್ ಎಂಡಲ್ಲಿ ಅವರೇ, ಬ್ಯಾಕ್ ಸ್ಟೈಲ್. ಅದನ್ನೇ ಇವತ್ತು ಮಾತಾಡ್ತಾ ವಿಜೇಂದ್ರ ಒಂದು ಕಡೆ ಕೇಳಿಸ್ಕೊಂಡೆ. ತಟಸ್ಥ ಗುಂಪಲ್ಲಿರೋರು ಯಾರ್ಯಾರು ಏನು ಮಾಡ್ತಿದ್ದಾರೆ ಎಲ್ಲ ಗೊತ್ತು ನನಗೆ, ಅಧ್ಯಕ್ಷ ಆಯ್ಕೆ ಪುನರಾಯ್ಕೆ ಆಗಲಿ ಆಮೇಲೆ ನೋಡೋಣ ಅಂತ ಹೇಳೋರೆ. ವಿಜೇಂದ್ರ ಇವತ್ತನ್ನ ಈ ಹಂತಕ್ಕೆ ಕಾರಣನೇ ಆ ಮಾತುಗಾರಿಕೆ. ಅಧ್ಯಕ್ಷ ಆಗಕ್ಕೆ ಮುಂಚೆ ಯಾರು 4 ಜನ ಹಿಂದೆ ಅಕ್ಕಪಕ್ಕ ಇದ್ರು ಅವ್ರನ್ನೇ ಕಟ್ಕೊಂಡು ಅಧ್ಯಕ್ಷಗಿರಿ ನಡೆಸ್ತಾವ್ರೆ. ಹೇಳೋದಲ್ಲ, ಸೋಮಣ್ಣನ ಸೋಲ್ಸಿ ಅಂತ ಚಾಮರಾಜನಗರ ತುಂಬ ಪ್ರಚಾರ ಮಾಡಿದಂಥ ರುದ್ರೇಶ್ ಇವರ ಒಳ್ಳೆ ಅದ್ಭುತ ಸಲಹೆಗಾರ, ಅಕ್ಕಪಕ್ಕನೇ ಸುತ್ತಾಡ್ತಾರೆ. ಸೋಮಣ್ಣನ ಸೋಲ್ಸಿ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಯಾಂಪೇನ್ ಮಾಡಿದವ್ರನ್ನ. ಸೊ ಹಾಗಾಗಿ ವಿಜೇಂದ್ರ ವಿಶ್ವಾಸದಿಂದ ಇದ್ದರೆ ವಿಜೇಂದ್ರಂಗೆ ವಿಜಯ.
ವಿಶ್ವಾಸ ಕಳ್ಕೊಂಡ್ರೆ ಈ ರೀತಿ ಅಪಜಯದ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಇವತ್ತಿನ ವಿಜೇಂದ್ರ ಸನ್ನಿವೇಶಕ್ಕೆ ಅವ್ರ ಟೀಮೇ ಕಾರಣ, ಆಮೇಲೆ ವಿಜೇಂದ್ರ ಅವ್ರ ನಿರ್ಧಾರಗಳೇ ಕಾರಣ ಅಂತ ಬಹುತೇಕರ ಅಭಿಪ್ರಾಯ. ಮಾಡಿದುಣ್ಣ ಮಾರಯ್ಯ ಅಂತ ಅವ್ರವ್ರು ಅನುಭವಿಸ್ತಾರೆ. ಬಟ್ BJP ಕಾರ್ಯಕರ್ತರ ಕಣ್ಣೀರು ಹಾಕೋ ಸನ್ನಿವೇಶ ಬಂದೈತಲ್ಲ, ಇಂಥವರೆಲ್ಲ ಬಂದ್ರಲ್ಲ ಅಂತ ಇದೆ. ವಿಜೇಂದ್ರ ವಿರುದ್ಧ ಮಾಡ್ತಿರೋರು ಒಂದು ವರ್ಗ ಆದರೆ, ತಟಸ್ಥವಾಗಿರೋರು ಕೂಡ ವಿಜೇಂದ್ರ ಬದಲಾವಣೆಗೆ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಕ್ಕಂಥದ್ದು. BJP ಒಂದು ಕಡೆ ಬೀದಿ ಜಗಳ, ಮತ್ತೊಂದು ಕಡೆ ಬೀದಿಗಿಳಿದು ಪ್ರತಿಭಟನೆ, ಅದು ಕಾಂಗ್ರೆಸ್ ವಿರುದ್ಧ. ಹೌದು, ಕೇಂದ್ರ ಸರ್ಕಾರ ರೂಪಿಸಿದ ಜನಪರ ಯೋಜನೆಯನ್ನು ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಡ್ಡಿಪಡಿಸ್ತಾ ಇದೆ. ಇಂತಹ ಒಂದು ಕೆಟ್ಟ ಸಂಪ್ರದಾಯಕ್ಕೆ ರಾಜ್ಯ ಸರ್ಕಾರ ಸಾಕ್ಷಿಯಾಗಿದೆ ಅಂತ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿದರು. ಕಾರ್ಕಳದಲ್ಲಿ ಪ್ರತಿಭಟನೆ ಮಾಡಿದ್ರು BJP ನಾಯಕರು, ಕಾರ್ಯಕರ್ತರು. ಶಾಸಕ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದಂಥ ಕೋಟಾ ಶ್ರೀನಿವಾಸ ಪೂಜಾರಿ, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಕಾರ್ಡ್, ಜಲಜೀವನ್, ವಿಶ್ವಕರ್ಮ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಅನುಷ್ಠಾನವಾಗಲು ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರದ ಆಡಳಿತದಲ್ಲಿ ರಾಜ್ಯ ಬಿಟ್ಟು ಹೋಗುವಂತಹ ಸ್ಥಿತಿ ಒಂದೊದಗಿದೆ ಅಂತ ಕೋಟಾ ಕಿಡಿಕಾರಿದ್ರು. ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ 32,000 ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 22 ಲಕ್ಷ BPL ಕಾರ್ಡ್ ರದ್ದು ಮಾಡಲು ಸರ್ಕಾರ ಮುಂದಾಗಿದೆ. ಏಕವಿನ್ಯಾಸ ಸಮಸ್ಯೆಯಿಂದ ಮನೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ. 500 ರೂವಿನಲ್ಲಿ ಸಾಧ್ಯವಾಗುತ್ತಿದ್ದ ಪ್ರಾಧಿಕಾರದ ಕೆಲಸ ಕಾರ್ಯಗಳಿಗೆ ಪ್ರಸ್ತುತ 15,000 ಖರ್ಚು ಮಾಡಬೇಕಾದ ಸನ್ನಿವೇಶ ಬಂದೊದಗಿದೆ. ಇದು ದುರಂತ. ಕಾಂಗ್ರೆಸ್ ಆಡಳಿತದ ವೈಫಲ್ಯದ ಕುರಿತು ಎಳೆಯಾಗಿ ಸುನೀಲ್ ಕುಮಾರ್ ಬಿಚ್ಚಿಟ್ರು. ಕಳೆದ 2 ವರ್ಷದಲ್ಲಿ ರಾಜ್ಯ ಸರ್ಕಾರ ಮಂಗಳೂರು, ಉಡುಪಿಗೆ ಯಾವುದೇ ಅನುದಾನ ನೀಡ್ತಾ ಇಲ್ಲ. ಸುಳ್ಯದಿಂದ ಕಾರವಾರದ ತನಕ 3 ಜಿಲ್ಲೆಯ ಜನ ರಾಜ್ಯ ಸರ್ಕಾರಕ್ಕೆ ಸೇರಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ರು. ಸುನೀಲ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ಕರಾವಳಿ ವಿರೋಧಿ ಸರ್ಕಾರ ಅಂತ ಟೀಕೆ ಮಾಡಿದ್ರು. ಕರಾವಳಿ ಜಿಲ್ಲೆಗಳಲ್ಲಿ ಪ್ರಾಕೃತಿಕ ವಿಕೋಪ ಉಂಟಾದಾಗ ವೀಕ್ಷಣೆಗೆ ಬಂದಿರುವ CM ಬಳಿಕ ಯಾವುದೇ ಅನುದಾನ ಒದಗಿಸದಿರುವುದು ದುರಂತ. ಮರಳಿನ ಸಮಸ್ಯೆಗೆ ಪರಿಹಾರವಿಲ್ಲ. ಕೆಂಪು ಕಲ್ಲು, ಜಲ್ಲಿಕಲ್ಲು ಸಿಗದಂತಾಗಿದೆ. ಮಾತೆತ್ತಿದ್ರೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇವೆ ಅಂತಾರೆ. ಅದರ ಹೊರೆಯನ್ನು ಜನತೆ ಮೇಲೆ ಹೇರುತ್ತಿದ್ದಾರೆ. ಸರ್ಕಾರಿ ಬಸ್ ಟಿಕೆಟ್ ದರ, ಹಾಲು, ಪೆಟ್ರೋಲ್, ಬಿಯರ್ ಬೆಲೆಯನ್ನು ವಿಪರೀತವಾಗಿ ಏರಿಸಲಾಗಿದೆ ಅಂತ ಸುನೀಲ್ ಕುಮಾರ್ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಿದರು. ಇದಿಷ್ಟೇ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸಿದೆ. ಯಕ್ಷಗಾನವನ್ನು ತಡೆಯಲು ಮುಂದಾಗಿದೆ. ಗಣಪತಿ ಮೂರ್ತಿಯನ್ನು ಅರೆಸ್ಟ್ ಮಾಡಿದ ಸರ್ಕಾರ ಗೋವಿನ ಕೆಚ್ಚಲು ಕೊಯ್ದವನನ್ನು ಹುಚ್ಚ ಎಂದು ಬಿಂಬಿಸಲು ಹೊರಟಿದೆ. ಕೆಚ್ಚಲು ಕೊಯ್ದವನಿಗೆ ಹುಚ್ಚಲ್ಲ, ರಾಜ್ಯ ಸರ್ಕಾರಕ್ಕೆ ಹುಚ್ಚು ಅಂತ ಸುನೀಲ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಹಿಂದೂ ವಿರೋಧಿ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ. ಇವತ್ತು ಯೋಚನೆ ಮಾಡ್ಲಿಕ್ಕೆ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ನಮಗೆ. ಇವತ್ತು ಯಕ್ಷಗಾನವನ್ನ ತಡೆಯುವಷ್ಟರ ಮಟ್ಟಿಗೆ ಸರ್ಕಾರ ಮುಂದಾಗುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದಾಗಾದ್ರೆ, ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ವಿ. ಗೃಹಲಕ್ಷ್ಮಿ ಯೋಜನೆಯನ್ನ ನಾನು ಸ್ವಾಗತಿಸ್ತೇನೆ, ನಾವು ವಿರೋಧ ಮಾಡಲೇ ಇಲ್ಲ. ಚುನಾವಣೆ ಬಂದಾಗ ಹಣ ಕೊಡೋದಲ್ಲ, ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ. ನಂಗೆ ಗೊತ್ತಿಲ್ಲ, ನಾನು ಬಿಯರ್ ಕುಡಿಯಲ್ಲ, ಆದ್ರೆ 90 ರೂಪಾಯಿ ಇದ್ದಂತ ಬಿಯರ್ ಇವತ್ತು 190 ರೂಪಾಯಿ ಆಯ್ತಲ್ಲ. ನೋಡೋರಲ್ಲ ಸುನೀಲ್ ಕುಮಾರ್ ಏನು ಹೇಳಿದ್ರು ಅಂತ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದರೆ ಕರಾವಳಿ ಜನ ಎಲ್ಲ BJPಗೆ ಓಟ್ ಹಾಕಿದ್ದಾರೆ. ಹಾಗಾಗಿ ಕರಾವಳಿ ಜನರ ವಿರುದ್ಧ ಸಿಟ್ಟು ಅಂತ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳ್ತಾರಪ್ಪ ಕೇಂದ್ರ ಸರ್ಕಾರದ ಹತ್ರ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕರ್ನಾಟಕದವ್ರು ಕೇಳಬೇಕಾದಾಗ ಆಯಾ ಜಿಲ್ಲೆ ತೆರಿಗೆ ಅವ್ರವ್ರಿಗೆ ಅವಕಾಶ ಕೊಡಬೇಕಲ್ಲ. ಇದ್ಯಾಕೆ ಅನ್ಯಾಯ ಮಾಡ್ತಾವ್ರೆ ಅಂತ ಸಹಜವಾಗಿ ಅನಿಸುತ್ತೆ. ಆದರೆ ಸಹಜವಾಗಿ ಅಂದರೆ ವಿಪಕ್ಷದವ್ರಿಗೆ ನಯಾ ಪೈಸಾ ಕೊಡದೆ ಆಡಳಿತ ಪಕ್ಷದವ್ರಿಗೆ ಅನುದಾನ ಕೊಡುವಂಥ ಕಲ್ಚರ್ ಇತ್ತೀಚೆಗೆ ಶುರುವಾಗಿದೆ. BJP ಅವ್ರದಾಗ ಬರೀ BJP ಅವ್ರಿಗೆ, ಕಾಂಗ್ರೆಸ್ ಇದ್ದವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅನ್ನೋ ಕೆಟ್ಟ ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ಈ ರೀತಿಯ ಕೆಟ್ಟ ರಾಜಕಾರಣದಿಂದ ರಾಜಕಾರಣದ ವ್ಯವಸ್ಥೆ ಹಾಳಾಗ್ತದೆ. BJP ಸರ್ಕಾರ ಬಂದಾಗ ಬರೀ BJP ಅವ್ರಿಗೆ ಮಾತ್ರ, ಕಾಂಗ್ರೆಸ್ ಬಂದಾಗ ಬರೀ ಕಾಂಗ್ರೆಸ್ ಅವ್ರು ಮಾತ್ರ. ಮನುಷ್ಯಲ್ವ ಉಳಿದವರಲ್ಲಿ? ಈ ದರಿದ್ರ ಮನಸ್ಥಿತಿಯ ರಾಜಕಾರಣ ಹೋಗೋವರೆಗೂ ದೇಶ, ರಾಜ್ಯ ಉದ್ಧಾರ ಆಗಲ್ಲ. ಅದೇ ದೊಡ್ಡ ಸಮಸ್ಯೆ. ಇನ್ನು DK ಶಿವಕುಮಾರ್ ಅವರ ಕನಸಿನ ಕೂಸು ಸೆಕೆಂಡ್ ಏರ್ಪೋರ್ಟು ಚರ್ಚೆ, ಅದಕ್ಕೊಂದು ರಿಯಾಕ್ಷನ್ ಕೊಟ್ಟವ್ರು. ಏನಂತ, ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ತಾಂತ್ರಿಕ ಅಗತ್ಯಗಳನ್ನು ಆಧರಿಸಿ ಸ್ಥಳ ಅಂತಿಮಗೊಳಿಸಲಾಗುವುದು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣದ ಕುರಿತು ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್, ತಾಂತ್ರಿಕ ಅವಶ್ಯಕತೆಗಳ ಆಧಾರದ ಮೇಲೆ ಸ್ಥಳವನ್ನು ಅಂತಿಮಗೊಳಿಸಲಾಗುವುದು ಅಂತ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ DK ಶಿವಕುಮಾರ್, ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣವಾಗಬೇಕು, ಅದು ಬಿಡದಿ, ನೆಲಮಂಗಲ, ತುಮಕೂರು ಅಥವಾ ಇನ್ಯಾವುದೇ ಸ್ಥಳದಲ್ಲಿ ನಿರ್ಮಾಣವಾಗಬೇಕೆ ಎಂಬುದನ್ನು ನಾವು ನಿರ್ಧರಿಸಲು ಸಾಧ್ಯವಿಲ್ಲ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಡುವೆ ಕೆಲವು ವರ್ಷಗಳವರೆಗೆ ಯಾವುದೇ ವಿಮಾನ ನಿಲ್ದಾಣ ಬರಬಾರದು ಎಂಬ ಒಪ್ಪಂದವಿದ್ದು ಚರ್ಚಿಸಿ ತೀರ್ಮಾನಿಸಲಾಗುವುದು ಅಂತ ಹೇಳಿದರು. ಮೂಲಸೌಕರ್ಯ ಸಚಿವ MB ಪಾಟೀಲ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಸಂಬಂಧಿಸಿದ ಇಲಾಖೆಗಳು ಇದರ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುತ್ತೇವೆ. MB ಪಾಟೀಲ್ ಅವರು ನನ್ನೊಂದಿಗೆ ಮತ್ತು ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸುತ್ತಾರೆ
ಮತ್ತು ನಂತರ ಅದನ್ನು ಸಂಪುಟದ ಮುಂದೆ ಇಡಲಾಗುತ್ತದೆ. ನಂತರ ಕೇಂದ್ರದಿಂದ ಅನುಮೋದನೆ ಪಡೆದು 2ನೇ ವಿಮಾನ ನಿಲ್ದಾಣಕ್ಕೆ ಸ್ಥಳವನ್ನು ನಿರ್ಧರಿಸುತ್ತೇವೆ ಅಂತ ಹೇಳಿದರು. ವಿಮಾನ ನಿಲ್ದಾಣವು ನನ್ನ ಹುಟ್ಟೂರಿನ ಬಳಿ ಬರಬೇಕು ಎಂಬ ಆಸೆ ನನಗೆ ಇರಬಹುದು, ಆದರೆ ಅದನ್ನು ಹಾಗೆ ಮಾಡಲು ಆಗೋದಿಲ್ಲ. ಹತ್ತಿರದಲ್ಲಿ ಯಾವುದೇ ಬೆಟ್ಟಗಳು ಇರಬಾರದು, ಹಾರುವ ವಲಯ ಇರಬೇಕು ಎಂಬುದು ಸೇರಿ ಕೆಲವು ಅವಶ್ಯಕತೆಗಳಿವೆ, ಕೆಲವು ತಾಂತ್ರಿಕ ಅವಶ್ಯಕತೆಗಳಿವೆ. ಅದರ ಆಧಾರದ ಮೇಲೆ ಅದನ್ನು ನಿರ್ಧರಿಸಲಾಗುತ್ತದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರು. ಬೆಟ್ಟ ಇರಂಗಿಲ್ಲ ಅಂತ ಹೇಳ್ತಾವ್ರೆ. ಇತ್ಲ ಕಡೆ ಬಿಡದಿ ಬೆಟ್ಟ ಕಡ್ದಾಕವ್ರೆ, ಇನ್ನು ರಾಮನಗರ ಬೆಟ್ಟ, ಕನಕಪುರ ಬೆಟ್ಟ ಇತ್ಲ ಕಡೆ ಅವೇ, ನೋಡ್ಬೇಕೇನು ಅಂತ. ಬಟ್ ಬಿಡದಿ ಹಾರೋಹಳ್ಳಿ ಮಧ್ಯ, ನೆಲಮಂಗಲ ಕುಣಿಗಲ್ ಮಧ್ಯ, ಅಥವಾ ಶಿರಾ ಬಳಿ, ತುಮಕೂರು ಶಿರಾ ಅಲ್ಲಿ ಅನ್ನೋ ಲೆಕ್ಕಾಚಾರಗಳು. ಇನ್ನು ಹೊಸೂರು ಕಡೆ ಮಾಡಿಬಿಡ್ತಾರೆ ಅನ್ನೋ ಆತಂಕ ಈ ಥರ ಇದೆ. ನಾವು ಇಲ್ಲೇ ಇವ್ರು ಮಾಡ್ತಾರೆ ಅಂತ ಇನ್ನೊಂದು ಮಾಡಿದ್ರೆ, ಈಗ ಒಂದು ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ಐತೆ, ಇನ್ನೊಂದು ನಾವು ಬಿಡದಿ ಇಲ್ಲೆಲ್ಲೋ ಹತ್ರದಲ್ಲಿ ಮಾಡ್ತೀವಿ ಅಂದರೆ ಮತ್ತೇನಾಗುತ್ತೆ, ಎಲ್ಲೇ ಇಂಡಸ್ಟ್ರೀಸ್ ಇಲ್ಲೇ ಆಗುತ್ತೆ, IT ಕಂಪ್ನಿ ಇಲ್ಲೇ ಆಗ್ತವೆ. ಆಗ ಜನ ಜಾಸ್ತಿ ಆದಾಗ 3ನೇ ಏರ್ಪೋರ್ಟ್ ಅಂತೂ ಹೊಸೂರಲ್ಲಿ ಮಾಡ್ತಾರೆ. ಯಾಕೆ ಹೇಳಿ, ಆಗ ಇನ್ನೂ ಡೆವಲಪ್ ಆಗುತ್ತೆ, ಇನ್ನೂ ಜನ ಜಾಸ್ತಿ ಆಗ್ತಾರೆ. ಅದ್ರ ಬದಲು ಏನಾಗುತ್ತೋ ಬಿಡುತ್ತೋ ತಗೊಂಡೋಗೋದನ್ನು ಏರ್ಪೋರ್ಟ್ನ ಇತ್ಲ ಕಡೆ ಈ ತುಮಕೂರು ಶಿರಾ ಈ ಚಿಕ್ಕನಾಯಕನಹಳ್ಳಿ ನಡುವೆ ಬರೋ ಕಡೆ ಮಾಡಿಬಿಟ್ರೆ ಅಟ್ಲೀಸ್ಟ್ ನಮ್ಮ ಮಧ್ಯ ಕರ್ನಾಟಕ ಈ ಭಾಗಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಿರೋದು ನಮ್ಮ ಉತ್ತರ ಕರ್ನಾಟಕ ಮಂದಿ, ಬಿಸ್ನೆಸ್ ಮಾಡ್ತಿರಲ್ಲ ಬೇರೆ ರಾಜ್ಯದವರು. ಬೆಂಗಳೂರು ಕನ್ನಡಿಗರಿಗಿಂತ ಬೇರೆಯವ್ರಿಗೆ ಲಾಭ ಆಗೈತೆ. ಬೆಂಗಳೂರು ಬೆಳೆಯೋ ಅವಶ್ಯಕತೆ ಇಲ್ಲ, ಅದು ಹಂಗೆ ಉಳ್ಕೊಂಡ್ರೆ ಸಾಕಿನ ಮೇಲೆ. ಇನ್ನು ಬರೋ ಇಂಡಸ್ಟ್ರಿಗಳೆಲ್ಲನೂ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಮಾಡೋದು ಒಳ್ಳೆಯದು, ಮಧ್ಯ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕಕ್ಕೆ. ಇಲ್ಲ ಅಂದರೆ ಇದರಿಂದ 4 ಆಣಿ ಕೆಲಸ ಆಗಲ್ಲ. ತಮಿಳ್ನಾಡವ್ರು ಬರ್ತಾರೆ, ಅವ್ರಿಗೆ ಕೆಲಸ ಕೊಡ್ತಾರೆ. ಇರೋ HODಗಳೆಲ್ಲ ಅವರೇ ಆಗಿದ್ರೆ ತಮಿಳ್ನಾಡು ಹುಡುಗರಿಗೆ ಕೆಲಸ, ಕರ್ನಾಟಕದವ್ರಿಗಿಲ್ಲ. ಹಾಗಾಗಿ ಇನ್ನೊಂದು ಏರ್ಪೋರ್ಟು, ಗ್ರೇಟರ್ ಬೆಂಗಳೂರು ಇವಕ್ಕೆಲ್ಲ ಕೈ ಹಾಕೋದ್ಕಿಂತ ತಗೊಂಡು ಮಧ್ಯ ಕರ್ನಾಟಕದಲ್ಲೂ ಇನ್ನೆಲ್ಲೋ ಏನಾರು ಮಾಡೋರು ಅನುಕೂಲ ಆಗುತ್ತೆ. ವಾಸ್ತವ ಕರ್ನಾಟಕಕ್ಕೆ ಲಾಭ ಆಗಬೇಕು ಅಂದರೆ, ಕೆಲವರು ವೈಯಕ್ತಿಕ ಲಾಭ ದೃಷ್ಟಿಯಿಂದ ಯಾರು ಎಲ್ಲರೂ ಏನೋ ಮಾಡ್ಕೋಬೋದು ಅನ್ನೋ ಗೊತ್ತಿಲ್ಲ. ಬಟ್ ಕರ್ನಾಟಕಕ್ಕೆ ಲಾಭ ಆಗಬೇಕು ಅಂತಂದರೆ ಏನೇ ಯೋಜನೆಗಳು ಬಂದರೂ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಮೂವ್ ಮಾಡೋದು ಒಳ್ಳೆಯದು. ಆಗ ಅದೇನೋ ಸ್ವಲ್ಪ ಲಾಭ ಆಗುತ್ತೆ ನಮ್ಮೂರಿಗೆ, ಇಲ್ಲಾಂದರೆ ಲಾಭ ಆಗಲ್ಲ. ಇನ್ನು ಬ್ಯಾಂಕ್ಗೆ ವಂಚನೆ ಪ್ರಕರಣ, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ 3 ವರ್ಷ ಶಿಕ್ಷೆ ವಿಧಿಸಿದ ಕೋರ್ಟ್. ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ ಮತ್ತು ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರು ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಸಾಬೀತಾಗಿದ್ದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಪ್ಪಿತಸ್ಥ ಅಂತ ತೀರ್ಪು ನೀಡಿದೆ. ಇದೀಗ ಕೋರ್ಟ್ ಕೃಷ್ಣಯ್ಯ ಶೆಟ್ಟಿ 3 ವರ್ಷ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. 120B, 420, 467, 471 ಸೆಕ್ಷನ್ಗಳ ಅಡಿಯಲ್ಲಿ MTV ರೆಡ್ಡಿ, ಕೃಷ್ಣಯ್ಯ ಶೆಟ್ಟಿ, ಮುನಿರಾಜು, ಕೆ ಶ್ರೀನಿವಾಸ್ಗೆ ತಲಾ 1 ಲಕ್ಷ ರು ದಂಡದ ಜೊತೆಗೆ 3 ವರ್ಷ ಶಿಕ್ಷೆ ವಿಧಿಸಿದೆ. ಆದರೆ ಕೋರ್ಟ್ ಕೃಷ್ಣಯ್ಯ ಶೆಟ್ಟಿಗೆ ವಿಧಿಸಲಾಗಿರುವ ಶಿಕ್ಷೆಯನ್ನು 1 ತಿಂಗಳ ಕಾಲ ಅಮಾನತಿನಲ್ಲಿಟ್ಟಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡುವಂತೆ ಕೃಷ್ಣಯ್ಯ ಶೆಟ್ಟಿ ಪರ ವಕೀಲ ನಾಗೇಂದ್ರ ನಾಯಕ್ ಅವರು ಕೋರ್ಟ್ಗೆ ಮನವಿ ಮಾಡಿದರು. ಈ ಮನವಿಯನ್ನು ಪುರಸ್ಕರಿಸಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 1 ತಿಂಗಳ ಕಾಲ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟಿದ್ದು 5 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿ ಒದಗಿಸಲು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಸೂಚನೆ ನೀಡಿದ್ದಾರೆ. ಅಲ್ಲದೆ ಇದಕ್ಕೆ ಮೇಲ್ಮನವಿ ಸಲ್ಲಿಸಲು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಏನು ಪ್ರಕರಣ ಇದು ಅಂದರೆ, 1993ರಲ್ಲಿ ಬಾಲಾಜಿ ಕೃಪಾ ಎಂಟರ್ಪ್ರೈಸಸ್ನ ಮಾಲೀಕರಾಗಿದ್ದ ಕೃಷ್ಣಯ್ಯ ಶೆಟ್ಟಿ ಸಾರ್ವಜನಿಕ ಉದ್ದಿಮೆಗಳ ನೌಕರರಿಗೆ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವುದಾಗಿ ಹೇಳಿ ವಂಚನೆ ನಡೆಸಿದ್ರು. BTS, KSRTC, BSNL, ITI, HAL, BEML, ADE ಸಂಸ್ಥೆಗಳ 181 ಮಂದಿಗೆ 7,17,00,000 ರು ಬ್ಯಾಂಕ್ ಸಾಲವನ್ನು ನಕಲಿ ದಾಖಲೆ ಸೃಷ್ಟಿಸಿ ಪಡೆದ ಆರೋಪ ಇತ್ತು. ಇದರಲ್ಲಿ 3,53,00,000 ಸಾಲ ತೀರಿಸಿಲ್ಲ ಎಂದು CCI ಆರೋಪಿಸಿತ್ತು. ಮುಖ್ಯ ವಿಚಕ್ಷಣ ದಳದ ಮುಖ್ಯಸ್ಥ RD ನಾಯ್ಡು ನೀಡಿರುವ ದೂರು ಆಧರಿಸಿ CBI ತನಿಖೆ ಕೈಗೆತ್ತಿಕೊಂಡಿತ್ತು. ಬ್ಯಾಂಕ್ ಖಾತೆಗಳು ಸಾಲ ವಿತರಣೆಯಾದ ಮಾಹಿತಿ ಕಲೆ ಹಾಕಿ CBI ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಅಂದಿನ ಮುಖ್ಯ ವಿಚಕ್ಷಣ ದಳದ ಮುಖ್ಯಸ್ಥ RD ನಾಯ್ಡು ನೀಡಿರುವ ದೂರು ಆಧರಿಸಿ CBI ತನಿಖೆ ಮಾಡಿತ್ತು. ಬ್ಯಾಂಕ್ ಖಾತೆಗಳು ಸಾಲ ವಿತರಣೆಯಾದ ಮಾಹಿತಿ ಕಲೆ ಹಾಕಿ CBI ಚಾರ್ಜ್ ಶೀಟ್ ಅನ್ನು ಕೊಟ್ಟಿತ್ತು. ಸಾಲ ಕೊಡಿಸುವಾಗ ನೌಕರರಲ್ಲದವರನ್ನ ನೌಕರರೆಂದು ಸುಳ್ಳು ವೇತನ ರಸೀದಿ ಪ್ರಮಾಣ ಪತ್ರ ಕೊಟ್ಟು 263 ಪ್ರಕರಣಗಳಲ್ಲಿ 15,61,00,000 ಸಾಲ ಪಡೆದಿದ್ದು, 33 ಪ್ರಕರಣಗಳಲ್ಲಿ 1,47,00,000 ಬಾಕಿ ಪಾವತಿ ಮಾಡಬೇಕಿದೆ. 181 ಮಂದಿ ಬೇನಾಮಿ ಹೆಸರಲ್ಲಿ ಯೋಜನೆಯ ಲಾಭ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ನಗರ ಶಾಖೆ SPMನ ವ್ಯವಸ್ಥಾಪಕ MTV ರೆಡ್ಡಿ ಇದರಲ್ಲಿ ಶಾಮೀಲಾಗಿದ್ದು, ಒಂದು ಸಾಲ ಬಿಡುಗಡೆಗೆ 20,000 ರು ಹಣ ಪಡೆದಿದ್ದಕ್ಕೆ ಸಾಕ್ಷ್ಯ ದೊರೆತಿದೆ. ನಾಗವಾರದ ಬಳಿ ನಿವೇಶನ ಎಂದು ತೋರಿಸಿದ್ದ ಜಾಗ ಮೊದಲೇ KIDBಗೆ ಸೇರಿದ್ದಾಗಿತ್ತು. ಇದು ವಂಚನೆಗೆ ಕಾರಣ ಎಂದು CBI ಚಾರ್ಜ್ ಶೀಟ್ನಲ್ಲಿ ಸುದೀರ್ಘ ಮಾಹಿತಿ ನೀಡಿತು. ಬೆಂಗಳೂರು ಉತ್ತರ ತಾಲೂಕಿನ ನಾಗವಾರ ಗ್ರಾಮದ ಸರ್ವೆ ನಂಬರ್ 98ರಲ್ಲಿ
3 ಎಕರೆಗೂ ಹೆಚ್ಚಿನ ಜಾಗದಲ್ಲಿ ಲೇಔಟ್ ನಿರ್ಮಾಣಕ್ಕಾಗಿ ಸಾಲ ಪಡೆಯಲಾಗಿತ್ತು. ಈ ಪ್ರದೇಶದಲ್ಲಿ ಗೃಹ ನಿರ್ಮಾಣ ಯೋಜನೆಗೆ ಕೃಷ್ಣಯ್ಯ ಶೆಟ್ಟಿ ಬಾಲಾಜಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ 2003ರಿಂದ 8ರವರೆಗೆ ಚಾಲ್ತಿ ಖಾತೆಯಲ್ಲಿ SBMನಿಂದ ಸಾಲ ಪಡೆದಿದ್ದಾರೆ. ಇದಕ್ಕಾಗಿ ಅವರು ತೊಟ್ಟಿ ದಾಖಲೆ ಸೃಷ್ಟಿಸಿದ್ದಾರೆ, ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂಬುದು CBI ಆರೋಪವಾಗಿತ್ತು. ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ, ನನ್ನ ಕೈ ಬಿಡಬೇಕೆಂದು 2013ರಲ್ಲಿ ಕೃಷ್ಣ ಶೆಟ್ಟಿ CBI ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದರು. ಆದರೆ ಈ ಮನವಿ ತಿರಸ್ಕೃತಗೊಂಡಿತ್ತು. 2023ರಲ್ಲಿ ಕರ್ನಾಟಕ ಹೈಕೋರ್ಟ್ ಸಹ ಕೃಷ್ಣ ಶೆಟ್ಟಿ ಮನವಿನ ತಿರಸ್ಕಾರ ಮಾಡಿತ್ತು. ಯಾಕೆ ಈ ಸುದ್ದಿನ ಸುದೀರ್ಘವಾಗಿ ತೆಗೆದುಕೊಂಡೆ ಅಂದರೆ 93ರಿಂದ ಆದಂಥ ಪ್ರಕರಣಗಳು ಇವು. ಕಾನೂನಲ್ಲಿ ಸರಿಯಾದ ಎವಿಡೆನ್ಸ್ ಇಟ್ಕೊಂಡು ವಾದ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅಂತ. ಜೊತೆಗೆ ಸಾಲ ಹೆಂಗೆ ನಕಲಿ ಡಾಕ್ಯುಮೆಂಟ್ ಮಾಡಿ ಯಾರ್ಯಾರ ಹೆಸರು ಹೆಂಗೆ ಸಾಲ ತಗೋತಾರೆ ಅನ್ನೋದಕ್ಕೂ ಕೂಡ ಇದೊಂದು ಎಕ್ಸಾಂಪಲ್. ಆ್ಯಂಡ್ ಮತ್ತೊಂದು ವಿಷಯ ಅಂತಂದರೆ ಯಾರ ಜಮೀನು ಅವು ಇವು ತಗೋಬೇಕಾದ್ರೆ ಸೊಸೈಟಿಗಳ ವಿಷಯದಲ್ಲಿ ಬಂದಾಗ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಹಾಗೆ ಈ ಪ್ರಕರಣದಲ್ಲಿ CBI ತನಿಖೆ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಯಾರು ಎಸ್ಕೇಪ್ ಆಗದಂಗೆ ಮಾಡಿದೆ. ನೋಡಬೇಕು ಮುಂದಿನ ಕತೆ ಏನು ಅಂತ. ಈಗ 1 ತಿಂಗಳು ಬೇರೆ ಅವ್ರನ್ನ ಆ ಶಿಕ್ಷೆ ಜಾರಿ ಆಗಲ್ವಲ್ಲ, ಅದು ಅಮಾನತಲ್ಲಿ ಇದೆಯಲ್ಲ, ನೋಡ್ಬೇಕೇನಾಗುತ್ತೆ ಅಂತ. ಕೃಷ್ಣ ಶೆಟ್ಟಿ ಅವರು ಯಡಿಯೂರಪ್ಪ ಅವರ ಆಪ್ತ. ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು, ಆಗಲೇ ಲಂಚ ಇಸ್ಕೊಂಡು ಜೈಲಿಗೆ ಹೋಗಿದ್ರು. ಈಗ ಮತ್ತೊಂದು ಸರಿ ಹೋಗೋ ಸನ್ನಿವೇಶ ಬಂದೈತೆ. ಇನ್ನು ಕಾವೇರಿ 2.0 ತಂತ್ರಾಂಶ ಪುನರ್ ಸ್ಥಾಪನೆಯಾಗಿದೆ. ಈಗ ಖುಷಿಯಾಗಿದೆ. 1 ವಾರದಿಂದ ತಾಂತ್ರಿಕ ಸಮಸ್ಯೆಗೆ ತುತ್ತಾಗಿದ್ದ ಕಾವೇರಿ 2.0 ತಂತ್ರಾಂಶ ಈಗ ಸಂಪೂರ್ಣವಾಗಿ ಪುನಃ ಸ್ಥಾಪಿಸಲಾಗಿದ್ದು, ಈ ತಂತ್ರಾಂಶ ಇದೀಗ ಎಂದಿನಂತೆ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ತಿಳಿಸಿದೆ. ತಾಂತ್ರಿಕ ಸಮಸ್ಯೆಯ ಕಾರಣಕ್ಕೆ ಕಳೆದ ಕೆಲ ದಿನಗಳಿಂದ ಆಸ್ತಿ ನೋಂದಣಿ ಪ್ರಕ್ರಿಯೆ ಮತ್ತು EC/CC ಸೇವೆಗಳ ಮೇಲೆ ಪರಿಣಾಮ ಬೀರಿತ್ತು. ಇದು ಆದಾಯ ಸಂಗ್ರಹವನ್ನು ಮತ್ತಷ್ಟು ಕಡಿಮೆ ಮಾಡಿತ್ತು. ಇಂತಹ ಅನಿರೀಕ್ಷಿತ ದಾಳಿಗಳನ್ನು ಪರಿಹರಿಸಲು ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಅಪಾಯಗಳನ್ನು ತಗ್ಗಿಸಲು ವರ್ಧಿತ ಭದ್ರತಾ ಕ್ರಮಗಳನ್ನು ಜಾರಿಗೆ ತರಲಾಗಿದೆ ಮತ್ತು ಅರ್ಜಿಯನ್ನು ರಕ್ಷಿಸಲು ಈ ಆಡಳಿತ ಇಲಾಖೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಅಂತ ಹೇಳಿದೆ. ತಾಂತ್ರಿಕ ದಾಳಿಯ ಕಾರಣಕ್ಕೆ ಫೆಬ್ರವರಿ 1ರಂದು ತಂತ್ರಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿದ್ದು, ಪರಿಣಾಮ ನೋಂದಣಿಗಳ ಸಂಖ್ಯೆ 556ಕ್ಕೆ ಇಳಿದಿತ್ತು. ಸಹಿ ಮಾಡಿದ EC ಸಂಖ್ಯೆ 1649 ಮತ್ತು ನೀಡಲಾದ CC ಸಂಖ್ಯೆ 405 ಆಗಿದ್ದು 15,18,72,565 ರು ಆದಾಯ ಸಂಗ್ರಹವಾಗಿದೆ. ನೋಂದಣಿ ಚಟುವಟಿಕೆಗಳು ಸಾಮಾನ್ಯ ಮಟ್ಟಕ್ಕೆ ಮರಳಿದೆ ಅಂತ ತಿಳಿಸಿದೆ. ಫೆಬ್ರವರಿ 3ರಂದು ಮಧ್ಯಂತರ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. ಹೀಗಾಗಿ ನೋಂದಣಿಗಳ ಸಂಖ್ಯೆ ಅಲ್ಪ ಪ್ರಮಾಣದಲ್ಲಿ ಸುಧಾರಿಸಿತು. ಪರಿಣಾಮ 5243 ನೋಂದಣಿಗಳಾಗಿದ್ದರೆ 3525 ECಗಳನ್ನು ಸಹಿ ಮಾಡಿದ್ದು 652 CCಗಳನ್ನು ನೀಡಲಾಗಿತ್ತು. ರು 52,24,42,289 ರೂಪಾಯಿ ಆದಾಯ ಸಂಗ್ರಹವಾಗಿತ್ತು. ಫೆಬ್ರವರಿ 4ರಂದು ಅರ್ಜಿಗಳ ಸಂಖ್ಯೆ ಮತ್ತೊಮ್ಮೆ ಕಡಿಮೆಯಾಗಲಾರಂಭಿಸಿತು. ವಿವರವಾದ ವಿಶ್ಲೇಷಣೆಯ ನಂತರ ಅರ್ಜಿಗಳನ್ನು ಪುನಃ ಸ್ಥಾಪಿಸಲು ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲಾಯಿತು. ಪರಿಣಾಮ ತಂತ್ರಾಂಶದ ಕಾರ್ಯಕ್ಷಮತೆ ಸುಧಾರಿಸಿದೆ. 1657 ನೋಂದಣಿಗಳು ದಾಖಲಾಗಿದ್ದು EC 7327 ಮತ್ತು ನೀಡಲಾದ CCಗಳು 977 ಆಗಿದೆ. 17,13,86,591 ರೂಪಾಯಿ ಆದಾಯ ಸಂಗ್ರಹವಾಗಿದೆ ಅಂತ ಮಾಹಿತಿ ನೀಡಿದೆ. ಪ್ರಸ್ತುತ ಸಾಮಾನ್ಯ ಮಟ್ಟಕ್ಕೆ ಇವೆಲ್ಲ ಏನು ಪ್ರೋಸೆಸ್ ಬಂದಿದೆ. ಸಂಜೆ 4 ಗಂಟೆಯವರೆಗೆ ಒಟ್ಟು 7,225 ನೋಂದಣಿಗಳು ದಾಖಲಾಗಿದ್ದು ECಗಳು 3,903 ಮತ್ತು CCಗಳು 753 ಆಗಿದೆ. ಒಟ್ಟು 62,59,69,000 ಒಟ್ಟು ಆದಾಯ ಸಂಗ್ರಹವಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ. ಗುಡ್ ನ್ಯೂಸ್. ಭಾಳ ತೊಂದರೆ ಅನುಭವಿಸಿದ್ರು ಜನ, ಒಳ್ಳೆಯದು. ಈ ಮುಂದಿನ ಸುದ್ದಿ ನನಗೆ ಬೇರೆಯವ್ರ ಮನೆ ವಿಷಯಗಳು ಯಾಕೆ ಶಿವು ಅಂತ ಭಾಳ ಜನ ಪ್ರಶ್ನೆ ಕೇಳ್ಬೋದೇನೋ. ಆದರೆ ದೊಡ್ಡವ್ರ ಮನೆ ದೋಸೆ ತೂತು, ಎಲ್ಲರ ಮನೆ ದೋಸೆ ತೂತು. ಆದರೆ ತೂತಾಗಿದ್ದ ಕಾರಣ ಯಾವ ಕಾರಣಕ್ಕೆ ಅಂತ ಹೇಳಬೇಕಾಗತ್ತೆ. ಬಟ್ ಈ ಪ್ರಕರಣವನ್ನು ಹೇಳಲೇಬೇಕು. ಇದು ಮುಂದಿನ ಸುದ್ದಿ, ಡಿವೋರ್ಸ್ ಸುದ್ದಿ. ಭಾಳ ದುಬಾರಿ, ವರ್ಲ್ಡಲ್ಲಿ ಹಂಗೆ ನೋಡಿದ್ರೆ ದುಬಾರಿ ಲಿಸ್ಟ್ ಇದು ಸೇರುತ್ತೆ. ಪಾಪ್ ಸಿಂಗರ್ ಜಸ್ಟಿನ್ ಬೈಬರ್ ದಾಂಪತ್ಯದಲ್ಲಿ ಬಿರುಕು, $300 ಮಿಲಿಯನ್ ಜೀವನಾಂಶ, ವಿಚ್ಛೇದನ ನೀಡಲು ಪತ್ನಿಗೆ ಸ್ನೇಹಿತರಿಂದ ಒತ್ತಡ. ಪಾಪ್ ಸೂಪರ್ ಸ್ಟಾರ್ ಜಸ್ಟಿನ್ ಬೀಬರ್ ಮತ್ತು ಅವರ ಪತ್ನಿ ಹೈಲಿ ರೋಡ್ ಬೀಬರ್ ಅವರ ವೈವಾಹಿಕ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳು ಹಬ್ಬಿವೆ. 6 ವರ್ಷಗಳ ದಾಂಪತ್ಯದ ನಂತರ ಜಸ್ಟಿನ್ ಬೀಬರ್ ಪತ್ನಿಗೆ ವಿಚ್ಛೇದನ ನೀಡಲು ಮುಂದಾಗಿದ್ದು $300 ಮಿಲಿಯನ್ ಜೀವನಾಂಶ ನೀಡಲು ಸಾಧ್ಯತೆ ಇದೆ ಅಂತ ವದಂತಿಗಳಿವೆ. ಜಸ್ಟಿನ್ ಬೀಬರ್ ಅವರ ಸ್ವೀಕಾರವಲ್ಲದ ನಡವಳಿಕೆಯಿಂದ ಬೀಬರ್ ಅವರನ್ನ ಕೈ ಬಿಡುವಂತೆ, ಅಂದರೆ ಅವರನ್ನ ಬಿಟ್ಟು ಸಪ್ರೇಟ್ ಇರುವಂತೆ ಹೈಲಿ ಸ್ನೇಹಿತರಿಂದ ಹೆಚ್ಚಿನ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಮೂಲಗಳು ಹೇಳುತ್ತಿವೆ. ದಂಪತಿಗೆ ಹತ್ತಿರವಿರುವ ಮೂಲವೊಂದು ದಿ US ಸನ್ಗೆ ಮಾಹಿತಿ ನೀಡಿ, ಹೇಲಿ ಬಹುತೇಕ ಮೊದಲಿನಿಂದಲೂ
ಸಮಸ್ಯಾತ್ಮಕ ದಾಂಪತ್ಯದಲ್ಲಿದ್ದಾರೆ. ಹೆಲಿ ಮದುವೆಯ ಆರಂಭದಿಂದಲೂ ಜಸ್ಟಿನ್ ಜೊತೆ ಹೋರಾಡ್ತಿದ್ದಾಳೆ ಅಂತ ಉಲ್ಲೇಖಿಸಿದ್ದಾರೆ. ಆಕೆ ಅವನನ್ನು ಹುಚ್ಚನಂತೆ ಪ್ರೀತಿಸುತ್ತಾಳೆ, ಆದರೆ ಆತ ಹಾಗೆ ಇಲ್ಲ ಎಂದು ತಿಳಿಸಿವೆ. ಹೈಲಿಯ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಆಕೆಯ ಸ್ನೇಹಿತರು 30 ವರ್ಷದ ಗಾಯಕನನ್ನು ತೊರೆಯುವಂತೆ ಒತ್ತಾಯಿಸಿದ್ದಾರೆ. ಜಸ್ಟಿನ್ ಬಿಬರ್ ಮತ್ತು ಹೈಲಿ ರೋಡ್ ಬಿಬರ್ ಕೆಲವು ವರ್ಷಗಳ ಡೇಟಿಂಗ್ ನಂತರ 2015ರಲ್ಲಿ ವಿವಾಹವಾಗಿದ್ದರು. ಮಾಧ್ಯಮ ವರದಿಗಳ ಪ್ರಕಾರ ಮಾದಕ ದ್ರವ್ಯ ಸೇವನೆಯಿಂದ ದೂರವಿರುವುದಾಗಿ ಪ್ರತಿಜ್ಞೆ ಮಾಡಿದ ನಂತರ ಹೈಲಿ ಜಸ್ಟಿನ್ ಅವರನ್ನ ಮದುವೆಯಾಗಲು ನಿರ್ಧರಿಸಿದರು. ಈ ದಂಪತಿಗೆ ಕಳೆದ ವರ್ಷ ಮಗು ಹುಟ್ಟಿದ್ದು ಜಾಕ್ ಬ್ಲೂಸ್ ಬೀಬರ್ ಎಂದು ನಾಮಕರಣ ಮಾಡಿದ್ದಾರೆ. ಜಸ್ಟಿನ್ ಮತ್ತು ಹೈಲಿಯ ದಾಂಪತ್ಯದಲ್ಲಿನ ಉದ್ವಿಗ್ನತೆಯ ಬಗ್ಗೆ ಚರ್ಚಿಸುತ್ತಾ ಜಸ್ಟಿನ್ ಭರವಸೆ ನೀಡಿದ ನಂತರ ಹೈಲಿ ಮದುವೆ ಆಗಿದ್ದರಂತೆ, ಒಪ್ಕೊಂಡಿರೋಂಥವ್ರ ಜೊತೆ ಇರೋಕ್ಕೆ. ಆದರೆ ಮಾದಕ ವ್ಯಸನದ ಹಾದಿಯಲ್ಲಿ ಮುಂದುವರಿಯುತ್ತಿದ್ದು ಅದು ಹೈಲಿ ಆತಂಕಕ್ಕೆ ಕಾರಣವಾಗಿದೆ. ತನ್ನ ಜೀವನ ಹಾಳಾಗಬಹುದು ಎಂದು ಆಕೆ ಭಯಪಡುತ್ತಿದ್ದಾರೆ ಎಂದು ನ್ಯಾಷನಲ್ ಎನ್ಕ್ವೈರರ್ ವರದಿ ಮಾಡಿದೆ. ವರದಿಗಳ ಪ್ರಕಾರ ಹೈಲಿ ತನ್ನ ಮಗುವಿನ ಸುರಕ್ಷತೆ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಮತ್ತು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಆಕೆ ವಿಚ್ಛೇದನದ ಬಗ್ಗೆ ಯೋಚಿಸಿದ್ದಾರೆ. ತನ್ನ ಮಗನನ್ನು ನಕಾರಾತ್ಮಕತೆಯಿಂದ ದೂರವಿಡಲು ಆಕೆ ಬಯಸುತ್ತಿದ್ದಾರೆ ಅಂತ ದಂಪತಿಗಳಿಗೆ ಹತ್ತಿರವಿರುವ ಮೂಲಗಳು ತಿಳಿಸಿವೆ. ನೋಡಿ, ತುಂಬ ಪಾಪ್ಯುಲರ್ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಹೆಂಡತಿ ಮಗು ಜೊತೆ ಜೀವನ ಮಾಡೋ ಟೈಮು, ಆದರೆ ಮಾದಕ ವ್ಯಸನ ಹಿನ್ನೆಲೆ ಆ ವಾತಾವರಣದಲ್ಲಿ ನನ್ನ ಮಗು ಬೆಳೆಯೋದು ಬೇಡ ಅಂತ ಹೆಂಡತಿ ವಿಚ್ಛೇದನಕ್ಕೆ ತಗೊಳ್ಳೋವಂಥ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಸುದ್ದಿ. ಅಂದರೆ ಎಷ್ಟೇ ನೂರಾರು ಕೋಟಿ ಸಾವಿರಾರು ಕೋಟಿ ಇದ್ದರೂ ಕೂಡ ವೈಯಕ್ತಿಕ ಜೀವನದಲ್ಲಿ ಆಗುವಂಥ ವ್ಯತ್ಯಾಸ, ಅದರಲ್ಲೂ ಕೂಡ ಮಾದಕ ವ್ಯಸನಿ ದೊಡ್ಡ ಸಮಸ್ಯೆ. ಹಾಗಾಗಿ ಎಲ್ಲರೂ ಮನೆ ದೋಸೆಗಳ ತೂತೆ. ಇಲ್ಲಿ ಯಾರೋ ಕುಡಿತಾರೆ ಅಂತ ಕೆಲವರು ಡಿವೋರ್ಸ್ ಮಾಡ್ತಾರೆ, ಕೆಲವರು ಹೊಡಿತಾರೆ ಅಂತ ಡಿವೋರ್ಸ್ ಮಾಡ್ತಾರೆ, ಕೆಲವರು ದುಡ್ಡಿಲ್ಲ ಅಂತ ಡಿವೋರ್ಸ್ ಮಾಡ್ತಾರೆ. ಆದರೆ ದುಡ್ಡು ಇವ್ರ ಹತ್ರ ಇದೆ, ಆದರೆ ಉತ್ತಮ ರೀತಿಯ ಜೀವನ ಇವ್ರ ನಡುವೆ ಇಲ್ಲ ಅನ್ನೋದೇ ಈ ಸುದ್ದಿ ಇದು. ಹಾಗಾಗಿ ಕೇವಲ ದುಡ್ಡಿನ ಕಾರಣಕ್ಕೆ ಡಿವೋರ್ಸ್ ಆಗುತ್ತೆ ಅನ್ನೋ ಸುಳ್ಳು. ಒಂದೊಂದು ದಾಂಪತ್ಯ ಸಪ್ರೇಟ್ ಆಗೋದು ಬಹುತೇಕ ಬೇರೆ ಬೇರೆ ಕಾರಣಕ್ಕೆ. ನೂರಾರು ಸಾವಿರಾರು ಕೋಟಿ ಇದ್ದರೂ ಕೂಡ ಉತ್ತಮ ದಾಂಪತ್ಯ ಜೀವನ ಇಲ್ಲ, ಮಾದಕ ವ್ಯಸನಿ ಅನ್ನೋ ಕಾರಣಕ್ಕೆ ಗಂಡನ ತೊರೆಯೋಕೆ ಅವರು ಮುಂದಾಗಿದ್ದಾರೆ. ಅದು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಅಂತನೋ ಚರ್ಚೆ. ಇನ್ನು ಕಡೆ ಸುದ್ದಿ, ಆಭರಣ ಕೊಳ್ಳುವವರಿಗೆ ಸಿಹಿ ಸುದ್ದಿ. ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ, ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ. ಆಭರಣ ತಯಾರಕರು ಮತ್ತು ಚಿಲ್ಲರೆ ಮಾರಾಟಗಾರರಿಂದ ಬೇಡಿಕೆ ಕುಸಿತ ಕಂಡಿದ್ದರಿಂದ ಇಲ್ಲಿನ ಶನಿವಾರಪೇಟೆಯಲ್ಲಿ ಗುರುವಾರ ಚಿನ್ನದ ಬೆಲೆಯು ಭಾರಿ ಇಳಿಕೆ ಕಂಡಿದೆ. ಸದ್ಯ ಚಿನ್ನದ ಬೆಲೆ 10 ಗ್ರಾಮ್ಗೆ 222 ರೂಪಾಯಿಗಳಷ್ಟು ಕಡಿಮೆ ಆಗಿದ್ದು 84,345 ರೂಪಾಯಿಗೆ ಮಾರಾಟವಾಗಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಗುರುವಾರ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. 10 ಗ್ರಾಮ್ 222 ರೂಪಾಯಿ ಅಥವಾ ಶೇಕಡ 0.26ರಷ್ಟು ಕಡಿಮೆಯಾಗಿದ್ದು ಇನ್ನು 84,340 ರೂಪಾಯಿಗೆ ಮಾರಾಟ ಆಗಿದೆ. ಈ ಅವಧಿಯಲ್ಲಿ ಒಟ್ಟು 17,761 kg ಚಿನ್ನ ಮಾರಾಟವಾಗಿದೆ. ದುರ್ಬಲ ಜಾಗತಿಕ ಸೂಚ್ಯಂಕಗಳು ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವೆಂದು ವಿಶ್ಲೇಷಕರು ಹೇಳಿದ್ದಾರೆ. ಜಾಗತಿಕವಾಗಿ ನ್ಯೂಯಾರ್ಕ್ನಲ್ಲಿ ಪ್ರತಿ ಔನ್ಸ್ಗೆ ಚಿನ್ನ ಶೇಕಡ 0.58ರಷ್ಟು ಕಡಿಮೆಯಾಗಿ 2,850.51 ಡಾಲರ್ಗೆ ತಲುಪಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನ 7,930 ರೂಪಾಯಿಗೆ ಮಾರಾಟವಾಗುತ್ತದೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 8,651 ರೂಪಾಯಿ ಇದೆ. 18 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 6,488 ರೂಪಾಯಿ ಇದೆ. ಬೆಳ್ಳಿ ಬೆಲೆಯಲ್ಲೂ ಇಳಿಕೆ. ಗುರುವಾರ ಪ್ರತಿ ಕಿಲೋಗ್ರಾಮ್ ಬೆಳ್ಳಿಗೆ 1,125 ರೂಪಾಯಿ ಕಡಿಮೆಯಾಗಿದ್ದು 94,840 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಏನು ಭಾರಿ ಏನಲ್ಲ, ಆದರೆ ಚಿನ್ನದ ಮೇಲೆ ಆಸೆ ಇದ್ದವ್ರಿಗೆ ಒಂದಷ್ಟೇ. ಆ ಚಿನ್ನ 1 ಲಕ್ಷ ರೂಪಾಯಿಗೆ ತಗೊಂಡು ಒಡವೆಗಳು ತಗೊಬಿಟ್ರೆ ಆ ವೇಸ್ಟೇಜು ಮೇಕಿಂಗ್ ಸೇರಿ ಆ 1 ಲಕ್ಷ ರೂಪಾಯಿಗೆ ಚಿನ್ನ ಅಂತಿದ್ರು ಅದರ ವ್ಯಾಲ್ಯೂ. ನೀವು 1 ಲಕ್ಷ ರೂಪಾಯಿ ತಗೊಂಡು ನಾವು ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಮಾರ್ತೀನಿ ಅಂದರೆ ಅದು 70,000 80,000ಕ್ಕೂ ಬಂದಿರ್ತವೆ. ಅದು ಹೇಳಿದಲ್ಲ, ಆ ಮೌಲ್ಯ ಕಡಿಮೆ ಆಗಿರುತ್ತೆ. ಬಟ್ ಚಿನ್ನದ ಬಿಸ್ಕೆಟ್ಸು, ಆ ಬಾಂಡು, ಆ ಲೆಕ್ಕಾಚಾರ ಇದ್ದರೆ ಮಾತ್ರ ವ್ಯಾಲ್ಯೂನಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ಹಾಗಾಗಿ ಇದು ಕಡಿಮೆ ಅಂತ ತಗೊಳಕ್ಕೆ ಹೋಗಬೇಡಿ. ತಗೊಂಡ್ರೂ ಕೂಡ ಒಡವೆ ತಗೊಂಡಾಗ ಸಹಜವಾಗಿ ನಷ್ಟ. ಆದರೆ ಅದನ್ನು ಬಿಸ್ಕೆಟು ಬೇರೆ ಬೇರೆ ರೂಪದಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ರೆ ಗಟ್ಟಿಯಾಗಿ ನಿಮ್ಮ ಹಣ ಕೂಡ ಗಟ್ಟಿ ಆಗುತ್ತೆ, ಇಲ್ಲಾಂದರೆ ಕರ್ಗೋಗುತ್ತೆ ವೇಸ್ಟೇಜ್ ಥರ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸೋಣ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.